ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳು ಅಂತ ನಾನು ಭಾವಿಸಿದ್ದೀನಿ, ಹೌದಲ್ವಾ? ಹೌದು, ರೈಟ್. ನೀವೆಲ್ಲರೂ ಅಂತಿಮ ಸೆಮಿಸ್ಟರ್ನಲ್ಲಿ ಇದ್ದೀರಿ, ಅಂತಿಮ ವರ್ಷ, ಅಂತಿಮ ಸೆಮಿಸ್ಟರ್ನಲ್ಲಿ, ಹೌದಲ್ಲ? ಹಾಂ. ಈಗ ಕನ್ನಡ ಇದುವರೆಗೆ ನಾನು ನೇರವಾಗಿ ವಿಷಯಕ್ಕೆ ಬರೋದಕ್ಕೆ ಮುಂಚೆ ಸ್ವಲ್ಪ ಪ್ರಾಸ್ತಾವಿಕ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಒಂದು ಕನ್ನಡ ಸಾಹಿತ್ಯ ಅನ್ನೋದನ್ನ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಹೀಗೆ ವಿಭಾಗ ಮಾಡ್ತೀವಿ, ಹೌದಲ್ವಾ? ಯಾಕೆ? ಯಾರಾದರೂ ಒಬ್ರು ಹೇಳ್ತೀರಾ? ನನ್ನ ಪ್ರಶ್ನೋತ್ತರದ ರೀತಿನಲ್ಲಿ ಇರ್ತದೆ ನನ್ನ ಇದು. ಹಾಂ, ಯಾರಾದರೂ ಒಬ್ರು ಹೇಳ್ತೀರಾ ಯಾಕೆ ಮಾಡ್ತೀವಿ ಅಂತ? ಬಹಳ ಸರಳವಾದಂಥ ಉತ್ತರ ಇದಕ್ಕೆ, ತುಂಬ ಕಷ್ಟ ಪಡುವಂಥದ್ದೇನಿಲ್ಲ. ಹಾಂ, ಹೇಳ್ರಿ ಯಾಕೆ? ಎದಳು ಹೇಳಮ್ಮ, ಹೇಳು. ಹಾಂ, ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ, ಹೌದಲ್ವಾ? ಕೂತ್ಕೊಳ್ರಿ, ಕೂಡ್. ಕಾಲಕಾಲಕ್ಕೆ ಕನ್ನಡ ಭಾಷೆ ಹೇಗೆ ಬೆಳೆದು ಬಂತು, ಆ ಹಿನ್ನೆಲೆಯಲ್ಲಿ ಅಧ್ಯಯನದ ಅನುಕೂಲಕ್ಕಾಗಿ ಕನ್ನಡ ಸಾಹಿತ್ಯವನ್ನು, ಹಳಗನ್ನಡ ಸಾಹಿತ್ಯ, ಅದಕ್ಕೂ ಪೂರ್ವದಲ್ಲಿ ಇದ್ದಂಥ ಸಾಹಿತ್ಯವನ್ನು ಪೂರ್ವದ ಹಳಗನ್ನಡ ಸಾಹಿತ್ಯ, ಆಮೇಲೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಈ ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಹಾಗೇನೇ ಈ ಕಾವ್ಯ ಸಾಹಿತ್ಯದ ಪ್ರಕಾರಗಳಿದಾವಲ್ಲ, ಸಾಹಿತ್ಯದ ಪ್ರಕಾರಗಳಲ್ಲಿ ಕಾವ್ಯಕ್ಕೆ ಹೆಚ್ಚಿನ ಸ್ಥಾನ ಲಭಿಸುತ್ತೆ. ಉದ್ದಕ್ಕೂ ಇರ್ತಕ್ಕಂಥದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡ್ತಾ ಹೋದರೆ ಶಾಸ್ತ್ರಕವಿ ಅಂತ ಕರೆದಿರೋದು ಗೊತ್ತಿದೆ ಕಾವ್ಯ ಮೀಮಾಂಸೆನಲ್ಲಿ. ಆಮೇಲೆ ಗದ್ಯಕವಿ, ಶಾಸ್ತ್ರಕವಿ, ಪದ್ಯಕವಿ ಅಂತ 3 ವಿಭಾಗ ಮಾಡಿದ್ದನ್ನು ಕೂಡ ನೀವು ನೋಡಿರ್ತೀರಿ, ಅದು ಹೌದಲ್ವಾ? ಅದರಿಂದ ನಾವು ಇಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ಬಹುಮುಖ್ಯವಾಗಿ ಪದ್ಯವನ್ನು ಕುರಿತಂತೆ. ಈ ಪದ್ಯ ಅನ್ನುವಂಥದ್ದು ಪ್ರಾರಂಭ ಕಾಲದಿಂದ, ಹಳಗನ್ನಡದಿಂದ ಇವತ್ತಿನವರೆಗೆ, ಹೊಸಗನ್ನಡದವರೆಗೆ ಸಾಕಷ್ಟು ವೈವಿಧ್ಯಮಯವಾಗಿ ಬೆಳೆದು ಬಂದಿದೆ. ಈಗ ಛಂದಸ್ಸಿಗೆ ನೇರವಾಗಿ ಬರೋದಾದ್ರೆ 2 ರೀತಿಯಲ್ಲಿ ನಾವು ಅದನ್ನ ಹೇಳ್ತೀವಿ. ಈಗ ಹಳಗನ್ನಡ ಛಂದಸ್ಸು ಅಂತ ಒಂದು ಈಗಾಗಲೇ ನೀವೆಲ್ಲ ಓದಿರ್ತೀರಿ. 8ನೇ ತರಗತಿಯಿಂದ ನಿಮ್ಮ ಛಂದಸ್ಸಿನ ಅಧ್ಯಯನ ಗೊತ್ತಿರ್ತದೆ, ಲಘು ಗುರು ಆಗ್ತಕ್ಕಂಥದ್ದು. ಆಮೇಲೆ ಅದನ್ನು ಯಾಕೆ ಹಾಕ್ಬೇಕು, ಒಂದು ಅಕ್ಷರ ಯಾಕೆ ಗುರುವಾಗತ್ತೆ, ಯಾಕೆ ಲಘುವಾಗತ್ತೆ ಅನ್ನೋಂಥದ್ದನ್ನ ಯಾರು ನಿಖರವಾಗಿ ಹೇಳಬಲ್ಲರೋ ಅವರು ಮಾತ್ರ ಛಂದಸ್ಸಿನಲ್ಲಿ ಪ್ರವೀಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ನನ್ನ ನಂಬಿಕೆ. ಯಾಕೆ ಅಂತ ಅಂದರೆ, ಲಘು ಗುರು ಅನ್ನುವಂಥದ್ದನ್ನ ಪದ್ಯದ ಪಾದಗಳಿಗೆ ಹಾಕುವಾಗ ಎಲ್ಲಿ ನಮಗೆಲ್ಲ ಗೊಂದಲ ಉಂಟಾಯಿತು ಅಂತ ಅಂದರೆ, ಆ ವೃತ್ತಕ್ಕೆ ಅಥವಾ ಪದ್ಯಕ್ಕೆ ಸರಿಯಾಗಿ ನ್ಯಾಯ ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಖಚಿತವಾಗಿ ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಈ ಛಂದಸ್ಸು ಅಂತಕ್ಕಂಥದ್ದು ಒಂದು ಗಣಿತದ ರೀತಿಯಲ್ಲಿ ಕರಾರುವಕ್ಕಾಗಿರ್ತಕ್ಕಂಥದ್ದು. ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಕೆಲವು ಸಂದರ್ಭಗಳಲ್ಲಿ. ಅದರಿಂದ ಗಣಿತದ ರೀತಿಯಲ್ಲಿ ಕರಾರುವಕ್ಕಾಗಿರ್ತಕ್ಕಂಥದ್ದು. ಒಂದು ಲಘು ಅಂತ ಅಂದರೆ 1 ಮಾತ್ರೆಯ ಕಾಲಕ್ಕೆ ಲಘು ಅಂತ ನೀವು ಕರಿತೀರಿ, ಹೌದ್ ತಾನೆ? 2 ಮಾತ್ರೆಯ ಕಾಲಕ್ಕೆ ಗುರು ಅಂತ ಕರಿತೀವಿ. ಅದಕ್ಕಿಂತ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರವನ್ನ ಏನಂತ ಕರಿತೀರಿ? ಪ್ಲುತ ಅಂತ ಕರಿತೀರಿ, ಹೌದ್ ತಾನೆ? ಪ್ಲುತ ಅನ್ನೋವಂಥದ್ದು. ಹೀಗೆ ನೀವೆಲ್ಲರೂ ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮಗೆ ಕೈಗೆ ಸಿಕ್ಕಂತಹ ಪದ್ಯಗಳನ್ನ ಲಯಬದ್ಧವಾಗಿ ಓದುವ ರೂಢಿಯನ್ನು ಮಾಡ್ಕೊಳ್ಬೇಕು. ಯಾವುದೇ ಪದ್ಯ, ಹಳಗನ್ನಡದ್ದಿರಲಿ, ಹೊಸಗನ್ನಡದ ಕವಿತೆಗಳಿರಲಿ, ಎಲ್ಲವನ್ನೂ ಕೂಡ ಲಯಬದ್ಧವಾಗಿ, ಪ್ರಾಸ ಬೇರೆ, ಲಯ ಬೇರೆ, ಗೊತ್ತಿದೆ ಅಲ್ವಾ? ಲಯ ಅಂತಕ್ಕಂಥದ್ದು ಒಂದು ನಡೆ ಅಂತ ನಾವು ಹೇಳ್ತೀವಿ. ಅದು ಈ ಲಯ ಅನ್ನುವಂಥದ್ದು ಮನುಷ್ಯನ ನಾಡಿ ಮಿಡಿತದಲ್ಲಿದೆ, ರಕ್ತ ಸಂಚಾರದಲ್ಲಿದೆ, ಹೌದಾನೆ? ಎಲ್ಲದರಲ್ಲೂ ಇರ್ತಕ್ಕಂಥದ್ದು. ಗಾಳಿ ಬೀಸೋದ್ರಲ್ಲೂ ಒಂದು ಲಯ ಇದೆ, ಇದನ್ನು ನಾವು ಗುರುತಿಸ್ತೀವಿ. ಅದು ನಾವು ನಡ್ಕೊಂಡು ಹೋಗುವಾಗ ಒಂದು ಕರೆಕ್ಟಾಗಿ ನಡ್ಕೊಂಡು ಹೋದ್ರೆ ಮಾತ್ರ ಒಂದು ಬ್ಯಾಲೆನ್ಸ್ ಇರುತ್ತೆ, ಇಲ್ದೆಲ್ಲ ಇದ್ರೆ ಬ್ಯಾಲೆನ್ಸ್ ತಪ್ಪಿ ಬೀಳ್ತೀವಿ. ಇದು ಹಾಗಾಗಿ ಲಯ ಅಂತಕ್ಕಂಥದ್ದು ಪದ್ಯದಲ್ಲಿ, ಗದ್ಯದಲ್ಲೂ ಲಯ ಇದೆ, ಅದರದ್ದೇ ಆದಂಥ, ಈಗ ವಡ್ಡಾರಾಧನೆಯ ಗದ್ಯ ಇದೆಯಲ್ಲ, ಅದರದ್ದೇ ಆದಂಥ ವಿಭಿನ್ನವಾದಂಥ ಲಯಗಾರಿಕೆ ಗದ್ಯದ್ದು. ಆದರೆ ಪದ್ಯದಲ್ಲಿ ನಿಯತವಾದಂತಹ ಲಯಗಳನ್ನು ನಾವು ಗುರುತಿಸ್ತೀವಿ. ಆದರೆ ಹಳಗನ್ನಡ ಛಂದಸ್ನಲ್ಲಿ ನಾವು ಏನನ್ನ ಗಮನಿಸ್ತಾ ಇರ್ತೀವಿ ಅಂತ ಅಂದರೆ, ವೃತ್ತಗಳಿಗೆ ಬಂದರೆ ಏನಾಗ್ತದೆ, ಅಲ್ಲಿ ಲಯ ಇರೋದಿಲ್ಲ, ಹೌದಾನೆ?
ಮೃಗಯಾವ್ಯಾಜದಿನ್ ವರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ್ಕೆ ತನ್ಮೃಗ ಶಬಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ತು ಕಂಡೊಲ್ದು ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು ನೀಂ ಬಾ ಪೋಪಂ ಎಂದಂಗೆ ಮೆಲ್ಲಗೆ ತತ್ ಕನ್ಯಕೆ ನಾಂಚಿ ಬೇಡುವಡೆ ನೀವೆಮ್ಮಯ್ಯ ಬೇಡಿರೆ. ಇದು ಯಾರ ಪದ್ಯ? ಇದು ಯಾವ ಕಾವ್ಯದಲ್ಲಿ ಬರ್ತದೆ? ನೆನಪಿದೆ ಯಾರಿಗಾದ್ರು? ಪಂಪ ಭಾರತದಲ್ಲಿ ಬರ್ತಕ್ಕಂಥದ್ದು. ಶಂತನು ಬೇಟೆಗಾಗಿ ಕಾಡಿಗೆ ಹೋದಾಗ ಅಲ್ಲಿ ಸತ್ಯವತಿಯನ್ನ ಕಂಡು ಆಕೆಗೆ ಒಲಿದು ಆಕೆಯ ಕೈ ಹಿಡಿದು ಪ್ರೀತಿಯಿಂದ ಅರಮನೆಗೆ ಬಾ ಅಂತ ಕರಿತಕ್ಕಂಥದ್ದು, ನಾನು ಮದುವೆ ಆಗ್ತೇನೆ ಬಾ ಅನ್ನುವಂಥದ್ದು. ನೋಡಿ, ಆ ಪದ್ಯ ಅದು ವೃತ್ತದಲ್ಲಿ ಇರ್ತಕ್ಕಂಥದ್ದು. ವೃತ್ತ ಅಂತಾರೆ ನಿಮಗೆಲ್ಲ ಗೊತ್ತಿದೆ, ಯಾವುದು? ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ನಿಮಗೆ ಗೊತ್ತಿದೆ, ಗೊತ್ತಾನೆ? ಉತ್ಪಲಮಾಲೆ, ಚಂಪಕಮಾಲೆ, ಸ್ರಗ್ಧರೆ, ಮಹಾಸ್ರಗ್ಧರೆ, ಶಾರ್ದೂಲ ವಿಕ್ರೀಡಿತ ಮತ್ತೆ ಮತ್ತೇವ ವಿಕ್ರೀಡಿತ ಅಂತಕ್ಕಂಥವು, ಗೊತ್ತಾನೆ? ಹಾಗಾಗಿ ನೋಡಿ, ಆ ಪದ್ಯವನ್ನ ಓದುವಂಥದ್ದು ಹಳಗನ್ನಡ ಅಂತ ಅಂದ್ರೆ ಬಹಳಷ್ಟು ಜನಗಳಿಗೆ ಅದೇನಾಗ್ತಾ ಇದೆ ಅಂತ ಅಂದ್ರೆ ಅದೊಂದು ರೀತಿಯ ಕಬ್ಬಿಣದ ಕಡಲೆ ಅಂತ ಅನ್ಸುತ್ತೆ. ಖಂಡಿತ ಕಬ್ಬಿಣದ ಕಡಲೆ ಅಲ್ಲ. ಅದನ್ನ ಪುಟಾಣಿ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈನಲ್ಲಿ ಇರ್ತದೆ, ಅದು ಹುರ್ಗಡ್ಲೆ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈನಲ್ಲಿ ಇರ್ತದೆ. ನೋಡಿ, ಅದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಮೃಗಯಾವ್ಯಾಜದಿನ್ ವರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ್ಕೆ ತನ್ ಮೃಗ ಶಾಬಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ತು ಕಂಡು ಒಲ್ದು ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು ನೀಂ ಬಾ ಪೋಪಂ. ನೋಡಿ, ಎಷ್ಟು ಚೆನ್ನಾಗಿದೆ ಡೈಲಾಗ್ ಅದದು, ಹೌದಾ? ನೀಂ ಬಾ ಪೋಪಂ ಎಂದಂಗೆ ಮೆಲ್ಲಗೆ ತತ್ ಕನ್ಯಕೆ ನಾಂಚಿ ಬೇಡುವಡೆ ನೀವೆಮ್ಮಯ್ಯ ಬೇಡಿರೆ ಅಂತ ಹೀಗೆ ಬರ್ತದೆ. ಹಾಗೆ ಸಾಕಷ್ಟು ಕವಿತೆಗಳನ್ನು ಹೇಳಬಲ್ಲೆ. ಹಳಗನ್ನಡದ್ದು ಬೇಡ ಹೆಚ್ಚಾಗಿ. ನಾವು ಇಲ್ಲಿ ಹೊಸಗನ್ನಡಕ್ಕೆ ಬರ್ತಾ ಇದ್ದೀವಿ. ಹೊಸಗನ್ನಡ ಛಂದಸ್ಸು ಯಾಕೆ ವಿಭಿನ್ನವಾಗಿದೆ ಹಳಗನ್ನಡಕ್ಕಿಂತ ಅಂತ ಅಂದರೆ, ಹಳಗನ್ನಡದಲ್ಲಿ ವೃತ್ತಗಳಿವೆ, ಷಟ್ಪದಿ ಇದೆ, ರಗಳೆ ಇದೆ, ಸಾಂಗತ್ಯ ಇದೆ, ಕೀರ್ತನೆ ಇದೆ, ತ್ರಿಪದಿ ಇದೆ, ಹೌದಾನೆ? ಇವಿಷ್ಟು ಹಳಗನ್ನಡದಲ್ಲಿ ಇರ್ತಕ್ಕಂತಹ ಛಂದೋ ಪ್ರಕಾರಗಳು. ಹಳಗನ್ನಡದಲ್ಲಿ ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತಗಳು ನಿಮಗೆಲ್ಲ ತಿಳಿದಿರ್ತಕ್ಕಂಥವು. ಆಮೇಲೆ ರಗಳೆ ಅಂತಕ್ಕಂಥದ್ದು ಹರಿಹರ ಮಾತ್ರ ಬಳಕೆ ಮಾಡಿರ್ತಕ್ಕಂತಹ ಒಂದು ಬಗೆಯ ಛಂದಸ್ಸು, ಹೌದಾನೆ? ಹರಿಹರನ ರಗಳೆಗಳು. ಆ ರಗಳೆಗಳ ವೈವಿಧ್ಯ ಏನು? ಯಾರಿಗಾದ್ರೂ ಗೊತ್ತಿದೆಯಾ? ಆದಿಪ್ರಾಸ ಮತ್ತೆ ಅಂತ್ಯಪ್ರಾಸ ಎರಡನ್ನೂ ಒಳಗೊಂಡಿರ್ತಕ್ಕಂತಹ ಛಂದಸ್ಸು ಅಂತ ಅಂದ್ರೆ ರಗಳೆ. ಬೇರೆ ಇನ್ಯಾವ ಛಂದಸ್ಸಿಗೂ ಆದಿ ಅಂತ್ಯ ಎರಡೂ ಪ್ರಾಸಗಳು ಇಲ್ಲ. ಹೊಸಗನ್ನಡದಲ್ಲಿ ಅಂತ್ಯಪ್ರಾಸ ಇರಬಹುದು ನವೋದಯದ ಸಂದರ್ಭದ ಕವಿತೆಗಳಲ್ಲಿ, ಆದರೆ ಆದಿಪ್ರಾಸ ಅಂತಾರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಆದಿಪ್ರಾಸ ಅಂದ್ರೆ ಏನು? ಯಾರಾದ್ರೂ ಒಬ್ರು ಹೇಳ್ತೀರಾ? ಹೇಳ್ರಿ ಒಬ್ರು. ಆದಿಪ್ರಾಸ ಪದ್ಯದ ಮೊದಲನೇ ಸಾಲಿನಲ್ಲಿ, ಸರಿನಾ? ಪದ್ಯದ ಪ್ರತಿಪಾದದ ಎರಡನೆಯ ವ್ಯಂಜನ ಒಂದೇ ಆಗಿದ್ರೆ ಎಲ್ಲಾ ಸಾಲುಗಳಲ್ಲಿ ಅದನ್ನ ಆದಿಪ್ರಾಸ ಅಂತ ಕರಿತೀವಿ. ಅಲ್ಲಿ ಒಂದ್ ಸ್ವಲ್ಪ ಗೊಂದಲ ಆಗೋದಕ್ಕೆ ಸಾಧ್ಯ. ಆದಿಪ್ರಾಸ ಮೊದಲನೇ ಅಕ್ಷರನೇ ಇರ್ಬೇಕೇನೋ ಅಂತ, ಆದ್ರೆ ಮೊದಲನೇದಲ್ಲ, ಎರಡನೆಯ ವ್ಯಂಜನ ಅದನ್ನ ಆದಿಪ್ರಾಸ ಅಂತ ಕರಿತೀವಿ. ಈಗ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಆಡುವ ಡ ಇದೆಯಲ್ಲ, ಅದನ್ನ ಆದಿಪ್ರಾಸ ಅಂತ. ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ನೋಡುವ, ಆಡುವ, ಡ ಅಂತಕ್ಕಂಥದ್ದು ಆದಿಪ್ರಾಸ. ನೃತ್ಯಂ ಸತ್ಯಂ ಅಂತಕ್ಕಂಥದ್ದು ಅಂತ್ಯಪ್ರಾಸ. ಇದು ಸರಳವಾಗಿರ್ತಕ್ಕಂಥದ್ದು. ಹಾಗೇನೇನೆ ಆಡಿದ ನಾಡಿದ ನಾಹ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ. ನೋಡಿ, ನೀವು ಪದ್ಯವನ್ನ ಓದುವಾಗ ಲಯಬದ್ಧವಾಗಿ ಓದುವುದನ್ನ ಕಲ್ತ್ಕೊಂಡ್ರೆ ಛಂದಸ್ಸು ಅಂತಕ್ಕಂಥದ್ದು ನೀರು ಕುಡಿದಷ್ಟು ಸುಲಭ ಆಗಿರ್ತದೆ. ನಿಮ್ಮ ಕಿವಿ ಮಾತು ಹೇಳ್ತಾ ಇದ್ದೀನಿ, ನೀರು ಕುಡಿದಷ್ಟು. ನಿಮ್ಗೆ ಯಾವುದೇ ಪದ್ಯ ಸಿಗ್ಲಿ, ನೀವೇನು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆಯೋ ಈ 6ನೇ ಸೆಮಿಸ್ಟರ್ಗೆ ಅಷ್ಟನ್ನೇ ಓದೋದೇ ಸಾಲದು. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ 5ನೇ ಕ್ಲಾಸು 6ನೇ ಕ್ಲಾಸ್ನಲ್ಲಿರುವಂಥ ಪದ್ಯಗಳಿದಾವಲ್ಲ, ಅವನ್ನೂ ಕೂಡ ಲಯಬದ್ಧವಾಗಿ ಓದುವುದನ್ನ ಕಲಿಬೇಕು ನೀವು. ಅದನ್ನ ರೂಢಿಸ್ಕೊಂಡ್ರೆ ಮಾತ್ರ ಈ ಹೊಸಗನ್ನಡ ಛಂದಸ್ಸಿನ ಲಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಸರಳವಾದಂಥ ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ಒಂದೇನು ಅಂತ ಅಂದ್ರೆ, ಚಂಪಾ ಅಂತ ನೀವು ಹೆಸರು ಕೇಳಿದಿರಿ, ಚಂದ್ರಶೇಖರ ಪಾಟೀಲ್ರು ಅಂತ. ಅವರು ಪಂಪ ಮತ್ತು ರನ್ನ ಅಂತ ಒಂದು ಸಣ್ಣ ಪದ್ಯವನ್ನು ಬರೆದಿದ್ದಾರೆ. ಬಟ್ ಛಂದಸ್ಸಿನ ದೃಷ್ಟಿಯಿಂದ, ನಾನು ಅರ್ಥದ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಹೇಳ್ತಾ ಹೋಗ್ತೀನಿ. ಪಂಪ ಮತ್ತು ರನ್ನ ಅನ್ನುವಂಥದ್ದು ಕವಿತೆ, ಸಣ್ಣ ಕವಿತೆ ಅದು. ಅದು ಸಂದರ್ಭ ಏನು ಅಂತ ಅಂದ್ರೆ, ಒಬ್ಬ ತಂದೆ, ಆತನಿಗೆ 2 ಮಕ್ಕಳಿರ್ತಾರೆ.
ಒಂದು ಮಗು ಕನ್ನಡ ಮಾಧ್ಯಮ ಶಾಲೆಗೆ ಹೋಗ್ತಾ ಇರ್ತದೆ, ಇನ್ನೊಂದು ಮಗು ಇಂಗ್ಲಿಷ್ ಕಾನ್ವೆಂಟ್ ಶಾಲೆಗೆ ಹೋಗ್ತಾ ಇರ್ತದೆ. ಕನ್ನಡ ಇವೆರಡನ್ನು ಕೂರಿಸಿ ಅಪ್ಪ ಹೇಳ್ತಾನೆ, ಪಂಪನ ಬಗ್ಗೆ ರನ್ನನ ಬಗ್ಗೆ ಬರ್ಕೊಂಬರಿಯೋ ಮಕ್ಕಳಿರ ಅಂದನು ಅಪ್ಪ. ನೋಡಿ ಇಲ್ಲಿ ಪ್ರಾಸ ಹಂಗೆ ಎಲ್ಲ ಇದೆ. ಪಂಪನ ಬಗ್ಗೆ ರನ್ನನ ಬಗ್ಗೆ ಬರ್ಕೊಂಬರಿಯೋ ಮಕ್ಕಳಿರ ಅಂದನು ಅಪ್ಪ. ಅರ್ಥನೂ ಮಾಡ್ಕೊಳ್ರಿ ಜೊತೆಗೆ, ಪದ್ಯ ಲಯ ಮತ್ತು ಅರ್ಥ ಎರಡನ್ನೂ ಹೇಗಿದೆ. ಪಂಪನ ಬಗ್ಗೆ ರನ್ನನ ಬಗ್ಗೆ ಬರ್ಕೊಂಬರಿಯೋ ಮಕ್ಕಳಿರ ಅಂದನು ಅಪ್ಪ. ಒಳಗಡೆ ಹೋಗಿ ಬರ್ಕೊಂಬಂದವು, ಒಳಗಡೆ ಹೋಗಿ ಬರ್ಕೊಂಬಂದವು ಆತಾನೆ. ಕಾನ್ವೆಂಟ್ ಮೂಗಿಗೆ ಚಾಳಿ ಸೇರಿಸುತ್ತ, ಮೂಗಿಗೆ ಚಾಳಿ ಸೇರಿಸುತ್ತ, ಮೂಗಿಗೆ ಎಷ್ಟು ಮಾತ್ರೆ? ಮೂಗಿಗೆ ಎಷ್ಟು ಮಾತ್ರೆ? 4 ಮಾತ್ರೆ, ಹೌದಾ? ಕರೆಕ್ಟ್. ಮೂಗಿಗೆ ಚಾಳಿ ಸೇರಿಸುತ್ತ, ಮೂಗಿಗೆ ಚಾಳಿ ಸೇರಿಸುತ್ತ ಕನ್ನಡ ಮಾಧ್ಯಮ ಕುವರನ ಕೇಳಿದನ್, ಕನ್ನಡ ಮಾಧ್ಯಮ ಕುವರನ ಕೇಳಿದನ್, ಏನ ಬರ್ಕೊಂಬಂದಿ ನೀನು, ಏನ ಬರ್ಕೊಂಬಂದಿ ನೀನು. ಕನ್ನಡ ಮಾಧ್ಯಮ ಕುವರ ಓದಿತು ಪಂಪನೂ ರನ್ನನೂ, ಕನ್ನಡ ಮಾಧ್ಯಮ ಕುವರ ಓದಿತು ಪಂಪನೂ ರನ್ನನೂ. ಅದು ಹೇಳ್ತದು. ಗುಡ್ ಗುಡ್ ಎನ್ನುತ್ತ ಡ್ಯಾಡಿ ಕಾನ್ವೆಂಟ್ ಕಂದನ ಕೇಳಿದನು. ನೋಡಿ ಎಷ್ಟು ಚೆನ್ನಾಗಿದೆ ಆ ಪದ್ಯದ ಪ್ರತಿ ಪದವನ್ನು ನಾವು ಗ್ರಹಿಸಬೇಕು. ಹೇಗಿದೆ ಇವತ್ತಿನ ಕನ್ನಡ ಮಾಧ್ಯಮ ಇಂಗ್ಲಿಷ್ ಕಾನ್ವೆಂಟ್ಗಳು ಹೇಗಿವೆ ಅನ್ನೋದನ್ನ ತ್ರಿಶಂಕು ಸ್ಥಿತಿಯನ್ನ ತಿಳಿಸುತ್ತೆ. ಗುಡ್ ಗುಡ್ ಎನ್ನುತ್ತ ಡ್ಯಾಡಿ ಕಾನ್ವೆಂಟ್ ಕಂದನ ಕೇಳಿದನ್, ವಾಟ್ಸ್ ಯುವರ್ ಟೈಟಲ್ ಮೈ ಡಿಯರ್ ಸನ್. ಹಾಗೆ ಕೇಳಬೇಕಲ್ಲ, ವಾಟ್ಸ್ ಯುವರ್ ಟೈಟಲ್ ಮೈ ಡಿಯರ್ ಸನ್. ಕಾನ್ವೆಂಟ್ ಹೇಳಿತು, ಕಾನ್ವೆಂಟ್ ಹೇಳಿತು ಪಂಪ್ ಅಂಡ್ ರನ್, ಕಾನ್ವೆಂಟ್ ಹೇಳಿತು ಪಂಪ್ ಅಂಡ್ ರನ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಲ್ಲೂ ಲಯ ಇದೆ. ಇದು ಹೊಸಗನ್ನಡ, ಹೊಸಗನ್ನಡ ಛಂದಸ್ನಲ್ಲಿ ಲಯ ಇಲ್ಲ ಅಂತಲ್ಲ, ಹೊಸಗನ್ನಡದ ನವ್ಯ ಕವಿತೆಗಳಲ್ಲೂ ಕೂಡ ಲಯ ಇದೆ. ಲಯ ಅಂತಕ್ಕಂಥದ್ದು ಅಂತರ್ಗತವಾಗಿರ್ತದೆ. ಒಬ್ಬ ಪ್ರತಿಭಾವಂತನಾದಂಥ ಕವಿ ಲಯ ಸಹಿತವಾಗೇ ಬರೀತಾ ಇರ್ತಾನೆ. ಉದಾಹರಣೆಗೆ ಅಡಿಗರ ಒಂದು ಪದ್ಯ ಇದೆ, ಅತಿಥಿ ಅಂತಕ್ಕಂಥದ್ದು, ಅತಿಥಿ ಎನ್ನುವಂಥದ್ದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರೇ, ನೋಡಿ ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರೇ, ಅತಿಥಿಗಳ ನೀವೆಲ್ಲರೂ ಇಲ್ಲಿಗೆ ನೆಲೆಸಲು ಬಂದವರಲ್ಲ. ಒಂದೆಗಳಿಗೆ ಆ ಮೋದಕ್ಕೆ ಬರುವಿರಿ, ಒಂದೆಗಳಿಗೆ ಆ ಮೋದಕ್ಕೆ ಬರುವಿರಿ, ಬಂದರಗಳಿಗೆ ಯೊಳೆ ಮೈಗರವಿರಿ, ವಿಜನ ವಿಜನ ಮನವು ಶೂನ್ಯ ಶೂನ್ಯ ದಿವವು. ಅರ್ಥ ಆಗ್ತಾ ಇದೆಯಾ ಲಯ? ಕರೆಕ್ಟ್ ಗೊತ್ತಾಗ್ತಾ ಇದೆಯಾ? ಅದೃಶ್ಯ ಲೋಕದ ಅನೂಹ್ಯ ರೂಪದ, ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರೇ, ಯಾತ್ರಿಕರೇ ಅಲ್ಲಿ ಕೊನೆಯಲ್ಲಿ ಉಳಿತಾ ಇದೆಯಲ್ಲ ಒಂದಕ್ಷರ, ಆ ಒಂದಕ್ಷರವನ್ನ ಹೊಸಗನ್ನಡ ಛಂದಸ್ನಲ್ಲಿ ಮುಡಿ ಅಂತ ಕರಿತೀವಿ. ಅದು ಪರಿಭಾಷೆಗಳನ್ನ ಇನ್ನೂ ಹೋಗಲ್ಲ ಒಳಕ್ಕೆ, ಮೇಲೆ ಹೇಳ್ತಾ ಇದ್ದೀನಿ. ಅದು ಅಲ್ಲಿರ್ತಕ್ಕಂಥ ಹೊಸಗನ್ನಡ ಛಂದಸ್ನಲ್ಲಿರುವಂಥ ಪರಿಭಾಷೆಗಳು ಯಾವುವು ಅಂತಾರೆ, ಬಹಳ ಕೆಲವು. ಒಂದನೇದು ಪ್ಲುತ ಅನ್ನುವಂಥದ್ದು, ಗೊತ್ತಾನೆ? ಲಘು ಗುರು ಪ್ಲುತ ಗೊತ್ತಿದೆಯಲ್ಲ, ಪ್ಲುತ ಅನ್ನುವಂಥದ್ದು. ಇನ್ನೊಂದು ಮುಡಿ ಎನ್ನುವಂಥದ್ದು, ಇನ್ನೊಂದು ಪದ್ಮಗಣ ಅನ್ನುವಂಥದ್ದು, ಇನ್ನೊಂದು ಗಣಪರಿವೃತ್ತಿ ಅಂತಕ್ಕಂಥದ್ದು, ಇನ್ನೊಂದು ಅನಾಗತ ಅಥವಾ ಹುಸಿ ಅಂತಕ್ಕಂಥದ್ದು, ಇನ್ನೊಂದು ಮೌನ ಅನ್ನುವಂಥದ್ದು. ಎಷ್ಟೇ ಪರಿಭಾಷೆಗಳು ಇರ್ತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ತೀನಿ. ಮುಡಿ ಹೊಸಗನ್ನಡ ಛಂದಸ್ಸಿನ ಪರಿಭಾಷೆಗಳ ಹೆಸರುಗಳು: ಮುಡಿ, ಪ್ಲುತ, ಮುಡಿ, ಪ್ಲುತ, ಪದ್ಮಗಣ, ಕಂಪಿತ, ಮುಡಿ, ಪ್ಲುತ, ಪದ್ಮಗಣ, ಕಂಪಿತ, ಗಣಪರಿವೃತ್ತಿ. ನಂಬರ್ ಹಾಕ್ಕೊಳ್ತಾ ಹೋಗ್ರಿ. ಗಣಪರಿವೃತ್ತಿ, ಅನಾಗತ ಅಥವಾ ಹುಸಿ, ಅನಾಗತ ಅಥವಾ ಹುಸಿ. ಇನ್ನೊಂದು ಮೌನ, ಮೌನ. ಅರ್ಥ ಆಯ್ತಾ? ಮುಡಿ ಎನ್ನುವಂಥದ್ದು ಒಂದು, ಎರಡನೇದು ಪ್ಲುತ, ಮೂರನೇದು ಪದ್ಮಗಣ, ನಾಲ್ಕನೇದು ಕಂಪಿತ, ಐದನೇದು ಗಣಪರಿವೃತ್ತಿ, ಆರನೇದು ಅನಾಗತ, ಏಳನೇದು ಅನಾಗತ ಅಥವಾ ಹುಸಿ, ಏಳನೇದು ಮೌನ. ಕೇಳ್ತಾ ಇದೆಯಲ್ಲ? ಹಾಂ, ರೈಟ್. ಆಯ್ತು. ಹಾಂ, ಲೈಟ್ ಹಾಕ್ರಿ. ಚಾಪ್ಸ್ ಬರ್ಕೊಳ್ತಾರೆ, ಏನು ತೊಂದರೆ ಇಲ್ಲ, ಕಳಿಸ್ಬಿಡಿ.
ನೋಡಿ, ಅಡಿಗರ ಪದ್ಯವನ್ನ ಹೇಳ್ತಾ ಇದ್ದೀನಿ. ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರೇ, ಅತಿಥಿಗಳಹ ನೀವೆಲ್ಲರೂ ಇಲ್ಲಿಗೆ ನೆಲೆಸಲು ಬಂದವರಲ್ಲ. ನೋಡಿ, ಮೊದಲನೇ ಸಾಲು ಹೇಳ್ತೀನಿ. ಅದೃಶ್ಯ ಲೋಕದ ಅನೂಹ್ಯ ರೂಪದ, ಮೊದಲನೇ ಸಾಲು. ಅದೃಶ್ಯ ಲೋಕದ ಅನೂಹ್ಯ ರೂಪದ. ಎರಡನೇ ಸಾಲು, ಅನಂತ ಕಾಲದ ಯಾತ್ರಿಕರೇ, ಅನಂತ ಕಾಲದ ಯಾತ್ರಿಕರೇ. ಮೂರನೇ ಸಾಲು, ಅತಿಥಿಗಳಹ ನೀವೆಲ್ಲರೂ ಇಲ್ಲಿಗೆ, ಅತಿಥಿಗಳಹ ನೀವೆಲ್ಲರೂ ಇಲ್ಲಿಗೆ. ಮೂರನೇ ಸಾಲು. ನಾಲ್ಕನೇ ಸಾಲು, ನೆಲೆಸಲು ಬಂದವರಲ್ಲ, ನೆಲೆಸಲು ಬಂದವರಲ್ಲ. ಒಂದೆಗಳಿಗೆ ಆ ಮೋದಕ್ಕೆ ಬರುವಿರಿ. ಇಡೀ ಪದ್ಯ ಬೇಡ, ಸಾಕಿಷ್ಟೇ, ಒಂದು ಉದಾಹರಣೆಗೆ ಅಷ್ಟೇ. ಆದರೆ ಇಡೀ ಪದ್ಯ, ಯಾವುದೇ ಪದ್ಯವನ್ನ ತೆಗೆದುಕೊಂಡ್ರೆ ನವ್ಯ ಕವಿತೆಗಳಲ್ಲೂ ಕೂಡ ಒಂದು ಲಯ ಅಂತಕ್ಕಂಥದ್ದು ಅಂತರ್ಗತವಾಗಿ ಇರುತ್ತೆ ಅನ್ನೋದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರದ್ದೇ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು, ನರರ ನಡುವೆ ನಡ್ಡಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ವಿಲಯ ರುದ್ರರು ಅಂತ ಸಾಲಿದೆಯಲ್ಲ. ನಾವೆಲ್ಲರೂ ನೋಡಿ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ಒಂದೇ, ನಾವು ಮನುಜರು, ನಾವು ಮನುಜರು, ನರರ ನಡುವೆ ನಡ್ಡ ಗೋಡೆಗಳನ್ನು ಕೊಟ್ಟಿ ಕೆಡಹುವೆವು, ನಾವು ವಿಲಯ ರುದ್ರರು, ನಾವು ವಿಲಯ ರುದ್ರರು. ನೋಡಿ, ಅದು ಹಾಡುವಾಗ ಒಂದು ರೀತಿಯಲ್ಲಿ ಇರ್ತದೆ, ಲಯಾತ್ಮಕವಾಗಿ ಓದುವಾಗ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ. ನೋಡಿ, ಇಲ್ಲೂ ಕೂಡ ಲಘು ಗುರುಗಳನ್ನ ಹಾಕೊಂಡು ಲಘು ಗುರುಗಳನ್ನ ಬರೆದು ಅದಕ್ಕೆ ಮಾರ್ಕ್ ಮಾಡುವಂಥದ್ದೇ ಅಲ್ಲ, ಕೇಳ್ತಾ ಕೇಳ್ತಾನೇನೆ ಇದು ಎಷ್ಟು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡ್ಬೇಕು. ನಮ್ಮ ನೆನಪಿನಲ್ಲೇನೆ, ನಮ್ಮ ನೆನಪಿನ ಭಿತ್ತಿಯ ಮೇಲೇನೆ ಬರ್ಕೊಳ್ಬೇಕು. ನೋಡಿ, ಹಾಗೆ ಅಲ್ಲೂ ಕೂಡ ನರರ ನಡುವೆ ನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ವಿಲಯ ರುದ್ರರು, ನರರ ನಡುವೆ ನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು. ನೋಡಿ, ಅಲ್ಲಿ ಎಷ್ಟು ಮಾತ್ರ ಇದೆ ಗುರುತಿಸ್ತೀರಲ್ವಾ? ನರರ ನಡುವೆ ನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ಅದು ಆ ರೀತಿಯಲ್ಲಿ. ಹಾಗೆ ಹೊಸಗನ್ನಡದಲ್ಲಿ ಯಾವುದೇ ಪದ್ಯಗಳನ್ನ ನೀವು ತೆಗೆದುಕೊಳ್ಳ್ರಿ, ಬಿ ಎಂ ಶ್ರೀ ಅವರ ಈ ಹೊಸಗನ್ನಡ ಛಂದಸ್ಸು ಎಲ್ಲಿಂದ ಪ್ರಾರಂಭವಾಯಿತು? ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳಿಂದ ಗುರುತಿಸ್ತೀವಿ. ಅದಕ್ಕಿಂತ ಹಿಂದೆ ಇದ್ದಂಥದ್ದು ಪಂಜೆ ಮಂಗೇಶ್ ರಾಯರು, ಸೋಸಲೆ ಅಯ್ಯ ಶಾಸ್ತ್ರಿಗಳು, ಹೀಗೆ ಅನೇಕ ಕವಿಗಳು ಕೂಡ ಪದ್ಯಗಳನ್ನು ಬರೆದಿದ್ರು. ಇದು ಯಾಕೆ ಈ ರೀತಿಯಲ್ಲಿ ವ್ಯತ್ಯಾಸವಾಯಿತು? ನಡುಗನ್ನಡದ ಕವಿತೆಗಳಿಗಿಂತ ಹೇಗೆ ವಿಭಿನ್ನ, ಯಾಕೆ ವಿಶಿಷ್ಟ ಅಂತ ಅಂದರೆ, ಹೊಸಗನ್ನಡದ ಕವಿತೆಗಳಲ್ಲಿ ನಿರ್ದಿಷ್ಟವಾದಂಥ ಪಾದ ಇರಲೇಬೇಕು ಅಂತೇನಿಲ್ಲ, ಇಷ್ಟೇ ಪಾದ ಇರಬೇಕು ಅಂತಿಲ್ಲ. ಆದರೆ ಕಂದ ಪದ್ಯ ಅಂತ ಅಂದಾಗ ನಿಮಗೆ ಎಷ್ಟು ಸಾಲಿರಬೇಕು? 4 ಸಾಲಿರಬೇಕು. ಎಷ್ಟು ಮಾತ್ರೆ ಇರಬೇಕು? ಒಟ್ಟು ಟೋಟಲ್ 64 ಮಾತ್ರೆ ಇರಬೇಕು. ಮೊದಲನೇ ಸಾಲಿನಲ್ಲಿ 12, ಎರಡನೇ ಸಾಲಿನಲ್ಲಿ 20, ಮೂರನೇ ಸಾಲಿನಲ್ಲಿ 12, ನಾಲ್ಕನೇ ಸಾಲಿನಲ್ಲಿ 20. ಹೌದಾನೆ? ಒಟ್ಟು 64 ಕಂದ ಪದ್ಯ ಅಂದರೆ ಅಲ್ಲೊಂದು ಲಯ ಇದೆ. ಕಂದ ನಿಜಾನುಜರೆಲ್ಲಿದರ್ ಎಂದೆನ್ನಂ ಜನನಿ ಬಂದು ಬೆಸಗೊಂಡೊಡದೇನೆಂದು ಮರುಮಾತು ಗುಡುವೆಂ ಕೊಂದರ್ ಕೌಂತೆಯರೆಂದು ಭಿನ್ನಯಿಸುವೆನೋ. ಈ ಪದ್ಯವನ್ನ ಛಂದಸ್ಸಿಗೆ ತಕ್ಕಂತೆ ಓದಬಹುದು. ಅಲ್ಲಿ ಅರ್ಥನೇ ಬೇರೆ ಆಗ್ತದೆ, ಲಯಕ್ಕೆ ತಕ್ಕಂತೆ ಓದಿದಾಗ ಬೇರೆ ಆಗ್ತದೆ ಅಲ್ಲಿ. ಹಾಗೆ ಷಟ್ಪದಿಯಲ್ಲಿ ತೆಗೆದುಕೊಂಡ್ರೆ ಏನಾಗ್ತದೆ? ಷಟ್ಪದಿಗಳು ನಿಮಗೆಲ್ಲ ಗೊತ್ತು, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತೆ ವಾರ್ಧಕ, ಮತ್ತೆ ಇನ್ನೊಂದು ಉದ್ದಂಡ ಷಟ್ಪದಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಷಟ್ಪದಿ ಅಂತ ಅಂದ್ರೆ 6 ಸಾಲಿಂದು ಅಂತ. ಅದು ಮೂಲ ಅಂಶಗಣದಿಂದ ಕೂಡಿದ್ದು, ಆಮೇಲೆ ಮಾತ್ರಾಲಯಕ್ಕೆ ತಿರುಗ್ತು ಅನ್ನುವಂಥದ್ದು, ಅದು ಕೂಡ ನೀವೆಲ್ಲ ಓದಿರ್ತೀರಿ ಅದು. ಹಾಗಾಗಿ ಷಟ್ಪದಿ ಅಂತಾದಾಗ ಅಲ್ಲಿ ಒಂದು ನಿಯತವಾದಂಥ ಇಷ್ಟೇ ಪಾದ ಇರಬೇಕು ಅಂತ ಲಯ ಇದೆ. ತಾನೆ? ಒಂದು ನಿಯಮ ಇದೆ. ಕಂದ ಪದ್ಯ ಅಂದ್ರೆ ಹೀಗೆ ಅಂತಾನೆ ಇದೆ. ಸಾಂಗತ್ಯ ಅಂತಾರೆ ಹೀಗೆ ಇರಬೇಕು ಅಂತ ಇದೆ. ಸಾಂಗತ್ಯಕ್ಕೆ ಬಂದಾಗ ಪರಮಾಪ ರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರಾಮ ಕುಟಾಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ನೋಡಿ, ಪರಮಾಪ ರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಇದು ಯಾವ ಛಂದಸ್ನಿಂದ ಕೂಡಿದೆ? ಇದು ಗಣಗಳಿಂದ ಅಂಶಗಣಗಳು ಅಂತ. ಹೌದಾನೆ? ಗಣಗಳಲ್ಲಿ 3 ಬಗೆ ಅನ್ನೋದು ನಿಮಗೆಲ್ಲ ಗೊತ್ತು ಹಳಗನ್ನಡಕ್ಕೆ ಹೋದಾಗ. ಒಂದು ಅಕ್ಷರ ಗಣ, ಎರಡನೇದು ಮಾತ್ರಾಗಣ, ಮೂರನೇದು ಅಂಶಗಣ ಅಂತಕ್ಕಂಥದ್ದು. ಅಂಶಗಣದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಅಂತಕ್ಕಂಥವು 3 ಬಗೆಯ ಗಣಗಳಿವೆ.
ಬ್ರಹ್ಮಗಣ ಅಂದ್ರೆ 2 ಅಂಶಗಳಿಂದ ಕೂಡಿರ್ತಕ್ಕಂಥದ್ದು, ವಿಷ್ಣು ಅಂದ್ರೆ 3, ರುದ್ರ ಅಂದ್ರೆ 4. ಈ ಸಾಂಗತ್ಯ ಛಂದಸ್ಸು ಅದು ಹಾಗೇ ಇರ್ತಕ್ಕಂಥದ್ದು. ಸಾಂಗತ್ಯ ಭರತೈಷ ವೈಭವ ಇದೆಯಲ್ಲ, ರತ್ನಾಕರ ವರ್ಣಿಯ ಇದು, ಆಮೇಲೆ ಸಂಚೆ ಹೊನ್ನಮ್ಮನ ಹರಿಪದಯ ಧರ್ಮ, ಇವೆಲ್ಲ ಸಾಂಗತ್ಯದಲ್ಲಿ ಇರ್ತಕ್ಕಂಥವು. ಅದರ ನಿಯಮ ಸಾಂಗತ್ಯ ಅಂದ್ರೆ ಹೀಗೆ ಇರಬೇಕು. ಮೊದಲನೇ ಸಾಲಿನಲ್ಲಿ 4 ವಿಷ್ಣುಗಣ, ಆಮೇಲೆ ವಿಷ್ಣು ವಿಷ್ಣು ಬ್ರಹ್ಮ, ಆಮೇಲೆ 4 ವಿಷ್ಣುಗಣ, ವಿಷ್ಣು ವಿಷ್ಣು ಬ್ರಹ್ಮ. ಈಗ ಬಂದ್ರೆ ಅದು ಸಾಂಗತ್ಯ ಅಂತ ಅನಿಸ್ಕೊಳ್ತದೆ. ಬೇರೆ ಬಂದ್ರೆ ಅದು ಸಾಂಗತ್ಯ ಅಲ್ಲ, ಗೊತ್ತಾನೆ. ತ್ರಿಪದಿ ಅಂತ ಅಂದಾಗಲೂ ಕೂಡ ತೊಟ್ಟೀಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತೌರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಸಣ್ಣ ಒಂದು ತ್ರಿಪದಿ, ಜನಪದ ತ್ರಿಪದಿ, ಗೊತ್ತಾನೆ. ಅದು ಕೂಡ ಅಂಶಗಣದಿಂದ ಕೂಡಿರ್ತಕ್ಕಂಥದ್ದು. ಸರ್ವಜ್ಞನ ತ್ರಿಪದಿಗಳು ಅಂಶ ಮತ್ತೆ ಮಾತ್ರ ಎರಡೂ ಲಯಕ್ಕೆ ಹೊಂದಾಣಿಕೆ ಮಾಡಬಹುದು. ಅದು 2 ರೀತಿಯಲ್ಲಿ ಓದೋದಕ್ಕೆ ಸಾಧ್ಯ. ಹಾಗೆ ಅಲ್ಲಿ ಒಂದು ನಿಯಮ ಇದೆ. ತ್ರಿಪದಿ ಅಂದ್ರೆ 3 ಸಾಲು, ಷಟ್ಪದಿ ಅಂದ್ರೆ 6 ಸಾಲು, ಸಾಂಗತ್ಯ ಅಂದ್ರೆ 4 ಸಾಲು, ಹೀಗೆ ಒಂದು ಕ್ರಮಬದ್ಧವಾಗಿರ್ಬೇಕು ಅನ್ನುವಂಥದ್ದಿದೆ. ಆದರೆ ಹೊಸಗನ್ನಡದಲ್ಲಿ ಆ ರೀತಿಯ ರಚನೆಗಳಿಲ್ಲ. ಸಾಲುಗಳು 4 ಸಾಲು ಇರಬಹುದು, 2 ಸಾಲು ಇರಬಹುದು, 6 ಸಾಲು ಇರಬಹುದು, 8 ಸಾಲು ಇರಬಹುದು, ಆಮೇಲೆ 14 ಸಾಲು ಇರಬಹುದು. ಸಾನೆಟ್ ಅಂತ ನೀವು ಕೇಳಿದಿರಲ್ಲ, ಸಾನೆಟ್ ಅನ್ನುವಂಥದ್ದು ಇಂಗ್ಲಿಷ್ನಿಂದ ಬಂದಿರತಕ್ಕಂಥದ್ದು. ಅದನ್ನ ಕನ್ನಡದಲ್ಲಿ ಸುನೀತಗಳು ಅಂತ ಕರೀತಾರೆ, ಸುನೀತ ಅಥವಾ ಸಾನೆಟ್ ಅನ್ನುವಂಥದ್ದು. ಸಾನೆಟ್ಗಳಲ್ಲಿ 2 ಬಗೆಗಳಿವೆ. ಒಂದು ಪೆಟ್ರಾರ್ಕನ್ ಸಾನೆಟ್ ಅನ್ನುವಂಥದ್ದು, ಇನ್ನೊಂದು ಶೇಕ್ಸ್ಪಿರಿಯನ್ ಸಾನೆಟ್ ಅಂತಕ್ಕಂಥದ್ದು. ಸಾನೆಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ರಚನೆಗಳನ್ನು ಮಾಡಿದಂಥವರು ಅಂತಾರೆ ಮಾಸ್ತಿಯವರು. ಮಾಸ್ತಿಯವರ ಮಲಾರ ಅನ್ನುವಂಥ ಒಂದು ಕೃತಿ ಇದೆ. ಮಲಾರ ಅಂತಾರೆ, ನಿಮ್ಗೆಲ್ಲ ಹೆಣ್ಮಕ್ಳು ಗೊತ್ತಿರ್ತದೆ. ಬಳೆಗಳನ್ನ ಹಾಕೊಂಡು ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಮಾರೋದಕ್ಕೆ ಹೋಗ್ತಾರಲ್ಲ, ಬೆನ್ಗೆ ಹಾಕೊಂಡು ಅದಾದ ಬಳೆಗಳನ್ನು ಜೋಡಿಸಿ, ಈಗೆಲ್ಲ ಬ್ಯಾಂಗಲ್ ಸ್ಟೋರ್, ಹಾಗೆಲ್ಲ ಹೆಗಲ ಮೇಲೆ ಹಾಕೊಂಡು ಹಳ್ಳಿಗಳು ಬರ್ತೀವಿ. ಅದಕ್ಕೆ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಪದ್ಯನ ಇದೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು ಒಳಗೆ ಬರಲಪ್ಪಣೆಯ ದೊರೆಯೇ. ನೋಡಿ, ಪದ್ಯವನ್ನ ಬರ್ಕೊಳ್ರಿ ಒಂದ್ ಕಡೆಗೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು 1ನೇ ಸಾಲು. 2ನೇ ಸಾಲು, ಒಳಗೆ ಬರಲಪ್ಪಣೆಯ ದೊರೆಯೇ. ಇನ್ನೊಂದ್ಸರಿ ಹೇಳ್ತೀನಿ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು ಒಳಗೆ ಬರಲಪ್ಪಣೆಯ ದೊರೆಯೇ. ತೌರೂರ ಮನೆಯಿಂದ ನುಡಿಯೊಂದ ತಂದಿರುವೆ. ತೌರೂರ ಮನೆಯಿಂದ ನುಡಿಯೊಂದ ತಂದಿರುವೆ. ತೌರೂರ ಮನೆಯಿಂದ ನುಡಿಯೊಂದ ತಂದಿರುವೆ. ನಿಮಗೆ ಬಳೆಯ ತೊಡಿಸುವುದಿಲ್ಲ ನಿಮಗೆ. ಬಳೆಯ ತೊಡಿಸುವುದಿಲ್ಲ ನಿಮಗೆ. ನೋಡಿ ಅದು. ನೋಡಿ, ಅದೇ ಇನ್ನೊಂದು ಪದ್ಯವನ್ನು ಇಲ್ಲೇ ಹೇಳ್ತೀನಿ, ಆಮೇಲೆ ಛಂದಸ್ಸು ಬರುವ. ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದೇ ಹಿಂದಿನ ಸಾಲಿನ ಹುಡುಗರು ಅಂತ ಒಂದು ಪದ್ಯ ಇದೆ. ಓದಿದಿರ ಯಾರಾದ್ರೂ? ಓದಿದ್ರೆ ಕೈ ಎತ್ರಿ. ಇಲ್ಲ, ಹಿಂದಿನ ಸಾಲಿನ ಹುಡುಗರು ಅಂತ ಬಹಳ ತಮಾಷೆಯಾಗಿದೆ. ಏನು ಅಂದ್ರೆ, ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ ನಮಗೆಂದೆಂದೂ ಜಯವಿಲ್ಲ. ಕೊನೆ ಬೆಂಚ್ನಲ್ಲಿ ಕೂತ್ಕೊಳ್ತಾರಲ್ಲ ಅಂಥವ್ರನ್ನ ಕುರಿತು ವಿಡಂಬನೆ ಮಾಡ್ತಾ ಇರೋವಂಥದ್ದು. ಯಾವಾಗಲೂ ಫೇಲ್ ಆಗ್ತಿರ್ತಾರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ ನಮಗೆಂದೆಂದೂ ಜಯವಿಲ್ಲ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ. ನೋಡಿ, ಇಲ್ಲಿ ಲಯ ಹೇಳ್ತಾ ಇದ್ದೀನಿ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ ಚಿಂತಿಸಬಾರದು ದುರ್ಗತಿಗೆ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ ಚಿಂತಿಸಬಾರದು ದುರ್ಗತಿಗೆ. ಹಾಗೇನೇನೆ ನೀರಿನ ಜೋರಿಗೆ ತೇಲದು ಬಂಡೆ ಅಂತೆಯೇ ನಾವಿ ತರಗತಿಗೆ. ನೀರಿನ ಜೋರಿಗೆ ತೇಲದು ಬಂಡೆ ಅಂತೆಯೇ ನಾವಿ ತರಗತಿಗೆ. ತರಗತಿಗೇನೋ ನಾವೇ ಹಿಂದುಳಿದವರೇ ನಾವಿಲ್ಲಿ. ತರಗತಿಗೇನೋ ನಾವೇ ಹಿಂದುಳಿದವರೇ ನಾವಿಲ್ಲಿ. ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ. ಇಲ್ಲಿ ಪದ್ಯ ಲಯಾತ್ಮಕವಾಗಿ ಹೇಳ್ತಾ ಇದ್ದೀನಿ ನೋಡಿ. ತರಗತಿಗೇನೋ ನಾವೇ ತರಗತಿಗೇನೋ
ನಾವೇ, ಹಿಂದು, ಹಿಂದುಳಿ, ದವರೆ, ನಾವಿಲ್ಲಿ. ಅರ್ಥವಾಗ್ತಾ ಇದೆಯಾ? ಲಿ ಅನ್ನುವಂಥದ್ದು ಕೊನೆದು ಉಳಿತಾ ಇದ್ದಾರೆ ನೋಡಿ. ಮೊದಲನೇ ಇದರಿಂದ ಹೇಳ್ತೀನಿ, ಇಡೀ ಪದ್ಯ ಒಂದ್ಸರಿ ಹೇಳ್ಬಿಡ್ತೀನಿ, ಆಮೇಲೆ ವಿವರಿಸ್ತೀನಿ. ಅದು ತರಗತಿಗೇನೋ ನಾವೇ ಹಿಂದು, ಹಿಂದುಳಿದವರೇ ನಾವಿಲ್ಲಿ, ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ. ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರಾವನ್ನು ನೋಯಿಸೆವು, ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರಾವನ್ನು ನೋಯಿಸೆವು, ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆವು, ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆವು. ಕನ್ನಡದು ಪಂಪಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು, ಪಂಪಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು, ಕನ್ನಡದಲ್ಲೇ ತೇರ್ಗಡೆಯಾಗದ ಪಂಡಿತ ಪುತ್ರರ ಪಡೆ ನಾವು. ಎಷ್ಟು ತಮಾಷೆಯಾಗಿದೆ ನೋಡ್ರಿ. ಪಂಪಕುಮಾರ ವ್ಯಾಸರ ದಾಸರ, ಪಂಪಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು, ಕನ್ನಡದಲ್ಲೇ ತೇರ್ಗಡೆಯಾಗದ ಪಂಡಿತ ಪುತ್ರರ ಪಡೆ ನಾವು. ನೋಡಿ, ಹಾಗೆ ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂಪಪ್ಪನು ಮೆಲ್ಲುವೆವು, ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂಪಪ್ಪನು ಮೆಲ್ಲುವೆವು, ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು. ಟ್ಯೂಷನ್ಗೆ ಹೋಗ್ತಾರಲ್ಲ ಅವ್ರನ್ನ ಕುರಿತು, ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು, ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂಪಪ್ಪನು ಮೆಲ್ಲುವೆವು. ಈ ರೀತಿಯಲ್ಲಿ ಪದ್ಯ ಸಾಗುತ್ತೆ. ಅದರಲ್ಲಿ ಒಂದು ನೀತಿ ಇದೆ, ಅದನ್ನ ಬಿಟ್ಟು ಬೇಕಾ? ಈಗ ಬಾಗ್ಲಾಕ್ಬಿಟ್ರಿ, ವಾವಾನ ಸ್ವಲ್ಪ ಕಡಿಮೆ ಮಾಡಿ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ಅದು ಹಾಡೋದಾದ್ರೆ ಹೀಗಿರ್ತದೆ ಅಂತ ಒಂದು ಸ್ಯಾಂಪಲ್ ತೋರಿಸ್ತೀನಿ. ನಾನು ಹಾಡಕ್ ಬರಲ್ಲ ನಿಮ್ಮಂತೆ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದು ಜಯವಿಲ್ಲ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ, ಚಿಂತಿಸಬಾರದು ದುರ್ಗತಿಗೆ, ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವೀ ತರಗತಿಗೆ. ನೋಡಿ, ಹಿಂದಿನ ಸಾಲಿನ ಹೆಮ್ಮೆಯ ಗೆಳೆಯರು ಹೇಗೆ ಹೇಳ್ಕೊಡ್ತಾ ಇದ್ದಾರೆ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ, ಚಿಂತಿಸಬಾರದು ದುರ್ಗತಿಗೆ, ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವೀ ತರಗತಿಗೆ. ಪಂಪಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು, ಕನ್ನಡದಲ್ಲೇ ತೇರ್ಗಡೆಯಾಗದ ಪಂಡಿತ ಪುತ್ರರ ಪಡೆ ನಾವು, ಕನ್ನಡದಲ್ಲೇ ತೇರ್ಗಡೆಯಾಗದ ಪಂಡಿತ ಪುತ್ರರ ಪಡೆ ನಾವು. ಹೀಗೆ ನೋಡಿ, ಇಲ್ಲಿ ಈ ಪದ್ಯವನ್ನೇ ತೆಗೆದುಕೊಂಡ್ರು ಕೂಡ ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೋ ಭಯವಿಲ್ಲ. ತೋರಿಸ್ಬೇಕಾ? ಬೇಡ ಅಲ್ಲ, ಗೊತ್ತಾಗ್ತದಲ್ಲ. ನೋಡಿ, ಹಿಂದಿನ ಎಷ್ಟು ಮಾತ್ರೆ? 4 ಮಾತ್ರೆ. ಹಿಂದಿನ ಸಾಲಿನ ಹುಡುಗರು ಎಂದರೆ 4, ಇದು 1 ಸಾಲು. ನಮಗೆ ನೇನು ಭಯವಿಲ್ಲ. 2ನೇ ಸಾಲಿನ ಕೊನೆ ಅಕ್ಷರ ಇದೆಯಲ್ಲ, ಒಂದು ಅಕ್ಷರವಾಗಿ ನಿಲ್ತದೆ. ಅದನ್ನ ಮುಡಿ ಅಂತ ಕರಿತೀವಿ. ಅರ್ಥವಾಯ್ತಾ? ಮುಡಿ ಅಂತ ಅಂದ್ರೆ ಇಷ್ಟೇ ಸಿಂಪಲ್. ಪದ್ಯ ಒಂದು ಲಯದಲ್ಲಿ ಸಾಗ್ತಾ ಇರ್ತದೆ. ಪದ್ಯಕ್ಕೆ ಒಂದು ನಿಲುಗಡೆ ಇರೋಲ್ಲ. ಸಾಮಾನ್ಯವಾಗಿ ಕೆಲವು ಇದರ ರಗಳೆಗಳಲ್ಲಿ ನಿಲುಗಡೆ ಇರೋಲ್ಲ. ಆಡಿದ ನಾಡಿದ ನಾಹ ಶಂಕರ, ಆಡಿದ ನಾಗುಂಡನ ಮುಂದೀಶ್ವರ, ಅಲ್ಲಿ 2 ಸಾಲು ಹೋಗ್ತಾ ಇರ್ತದೆ ದ್ವಿಪಾದ ಪ್ರಾಸದಲ್ಲಿ. ಆದರೆ ಹೊಸಗನ್ನಡದಲ್ಲಿ ಬಂದಾಗ ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಸುತ್ತಮುತ್ತ ಅಂಧಕಾರ, ಸುತ್ತಮುತ್ತ ಅಂಧಕಾರ, ಇದು 4, 1ನೇ ಸಾಲು. ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ. ಬರ್ಕೊಳ್ರಿ, ಈ ಪದ್ಯ ಬರ್ಕೊಳ್ರಿ. ಇದು ಮುಡಿಗೆ ಹೇಳ್ತಾ ಇದ್ದೀನಿ ಉದಾಹರಣೆಗಳು. ಸುತ್ತಮುತ್ತ ಅಂಧಕಾರ 1 ಸಾಲಿದು. ಮಳೆ ಹನಿಗಳ 2ನೇ ಸಾಲು, ಮಳೆ ಹನಿಗಳ ಪಂಜರ, ಮಳೆ ಹನಿಗಳ ಪಂಜರ. ಮೂರನೇ ಸಾಲು, ದೈತ್ಯ ಸೆರೆಯ ಕಂಬಿಯೊಳಗೆ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ.
ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಇದು 4 ಸಾಲು. ಜಿ ಶಿವರುದ್ರಪ್ಪನವರ ಕವಿತೆ ಇದು. ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಇದಕ್ಕೆ ನೀವೇ ಲಘುಗುರು ಹಾಕ್ಕೊಳ್ರಿ, ಗೊತ್ತಾಗ್ತದೆ. ಲಯಾತ್ಮಕವಾಗಿ ಓದೋದು ಹೇಗೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. 2ನೇ ಸಾಲಿನ ಕೊನೆಯ ಅಕ್ಷರ ಒಂದೇ ಒಂದು ಉಳಿಯುತ್ತೆ, ಅಂಧಕಾರ. ಸುತ್ತಮುತ್ತ ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ. ಎಷ್ಟೆಷ್ಟು ಮಾತ್ರೆಗಿದೆ ಇದು? 3 ಮಾತ್ರೆಗಿದೆ, ಹೌದಲ್ವಾ? ಸುತ್ತಮುತ್ತ ಅಂಧಕಾರ 3 ಮಾತ್ರೆ, 12 ಮಾತ್ರೆ ಆಯಿತು. ಮಳೆ ಹನಿಗಳ ಪಂಜರ. 2ನೇ ಸಾಲನ್ನ ವಿಭಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಳೆ ಹನಿಗಳ ಪಂಜರ ಇದನ್ನು 3 ಮಾತ್ರೆಯಂತೆ ನೀವು ವಿಭಾಗ ಮಾಡಿದ್ದೆ ಆದರೆ ಅಲ್ಲೇನಾಗ್ತದೆ, ಮಳೆಹ ನಿಗಳ ಅಂತ ಆಗತ್ತೆ, ಹೊತ್ತಾನೆ. ಮಳೆಹ ಅಂತ ಅಂದ್ರೆ ಅರ್ಥ ಇಲ್ಲ, ಮಾಡಬೇಡ್ರಿ. ಈಗ ಮಾಡಬೇಡ್ರಿ, ವಿವರಣೆ ಕೊಡ್ತೀನಿ ಯಾಕೆ ಅಂತ. ಇಲ್ಲಿ 2 ಇದು ಪರಿಭಾಷೆಗಳನ್ನು ಹೇಳ್ತಾ ಇದ್ದೀನಿ. ಒಂದು ಗಣಪರಿ ವೃತ್ತಿ, ಇನ್ನೊಂದು ಮುಡಿ. 2 ಇಲ್ಲೇ ಇದೆ, ಒಂದೇ ಪದ್ಯದಲ್ಲಿ 2 ಸಿಗ್ತಾ ಇದೆ. ಅದು ಸುತ್ತಮುತ್ತ ಅಂಧಕಾರ, ಮೊದಲನೇ ಪಾದ ಸರಿ, ಕರೆಕ್ಟ್, 3 ಮಾತ್ರೆ ಇದು. 2ನೇ ಸಾಲ ಏನಾಗ್ತಾ ಇದೆ, ಮಳೆ ಹನಿಗಳ ಪಂಜರ ಅಂತಾನೆ ಹೇಳ್ಬೇಕು. ಮಳೆ ಹನಿಗಳ ಮಳೆಹ ನಿಗಳ ಪಂಜರ ಅಂತ ಓದಿದ್ರೆ ಅಲ್ಲಿ ಅರ್ಥ ಇರೋಲ್ಲ. ನಿಗಳ ಅಂತ ಅಂದ್ರೆ ಏನು? ಒಂದು ಕೋಳ, ಸಂಕೋಲೆ, ಬಲೆ ಅಂತ ಅರ್ಥ. ಆ ರೀತಿಯಲ್ಲಿ ಅರ್ಥ ಇಲ್ಲ, ಕವಿತೆಯಲ್ಲಿ ಇರ್ತಕ್ಕಂಥ ಅರ್ಥ ಬೇರೆ, ಹೌದಾನೆ. ಮಳೆ ಹನಿಗಳ ಪಂಜರ, ಮಳೆ ಬೀಳ್ತಾ ಇದೆ. ಕೃಷ್ಣ ಶಕ್ತಿ ಎನ್ನುವಂಥದ್ದು GSS ಅವರ ಕವಿತೆ, ಅದರಲ್ಲಿ ಬರ್ತಕ್ಕಂಥ ಒಂದು ಚರಣ ಹೇಳ್ತಾ ಇರುವಂಥದ್ದು. ದೈತ್ಯ ಸೆರೆಯ ಕಂಬಿಯೊಳಗೆ, 3ನೇ ಸಾಲ ಇದೆಯಲ್ಲ, ದೈತ್ಯ ಸೆರೆಯ ಕಂಬಿಯೊಳಗೆ, 3 ಮಾತ್ರೆ ಕರೆಕ್ಟ್ ಇದೆ. ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಕುಂಜರ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಾರೆ, ಒಂದ್ಸಲ ಬರಿಬೇಕಾ? ಒಂದ್ಸಲಿ ಬರ್ದಿರ್ತೀನಿ. ಹೀಗಿರುವಾಗ ನೀವು ಪರೀಕ್ಷೆನಲ್ಲಿ ಏನ್ ಮಾಡಬೇಕು ಅಂದ್ರೆ, ನೀವು ಲಘು ಗುರುವನ್ನ ಗುರುತಿಸ್ತೀರಿ. ಸುತ್ತಮುತ್ತ ಅಂಧಕಾರ, ಇಲ್ಲೇನಾಗ್ತದೆ, ಮಳೆ ಅಂತ ನೀವೇನಾದ್ರು ಇಲ್ಲಿಗೇನ ಗೆರೆ ಹಾಕೊಂಡ್ರೆ ಇದೇ ಅರ್ಥ ಬೇರೆ ಆಗ್ತದೆ, ನಿಗಳ ಅನ್ನುವಂಥದ್ದೇ ಅರ್ಥ ಬೇರೆ ಆಗ್ತದೆ. ಕವಿಯ ದೃಷ್ಟಿಯಲ್ಲಿ ಇದಲ್ಲ. ಹಾಗಾಗಿ ಇಲ್ಲಿ ಕವಿ ಏನ್ ಮಾಡ್ತಾನೆ ಅಂತಾರೆ, ಗಣದ ಒಳಗಡೆಗೆನೆ, ಗಣದ ಪರಿಮಿತಿ ಒಳಗಡೆಗೆ ಒಂದು ಹೊಸ ಬಳುಕನ್ನ ತರ್ತಾನೆ. ಅದನ್ನ ಗಣಪರಿವೃತ್ತಿ ಅಂತ ಹೇಳ್ತೀವಿ. ಗಣದ ಒಳಗಡೆಗೆ ಒಂದು ವಿಶಿಷ್ಟತೆ, ಅಂದ್ರೆ ಒಂದು ಏಕತಾನತೆಯಲ್ಲಿ ಹೋಗ್ತಾ ಇರುವಾಗ ಕವಿತೆಯ ಪಾದಗಳು ಏಕತಾನತೆ ಅಂದ್ರೆ ಒಂದೇ ಲೈನಲ್ಲಿ ಹೋಗ್ತಾ ಇರ್ತವೆ. 3 ಮಾತ್ರೆ ಅಂತ ಹೋಗ್ತಾ ಇದ್ರೆ ಒಂದು ಕೆಲವು ಸರ್ತಿ ಏಕತಾನತೆಯಿಂದ ನಮಗೆ ಬೇಸರ ಆಗ್ತದೆ ಓದ್ತಕ್ಕಂಥವ್ರಿಗೆ. ಅಂತಹ ಸಂದರ್ಭದಲ್ಲಿ ಹೊಸ ವಿಶಿಷ್ಟ ಲಯವನ್ನ ತರ್ತಾರೆ. ಇವೆರಡೂ ಸೇರಿಸದೆ ಎಷ್ಟಾಗ್ತದೆ ಮಾತ್ರೆಗಳು? ಎಷ್ಟಿದೆ? 6 ಮಾತ್ರೆ ಇದೆ, ಹೌದಲ್ವಾ? ಇಲ್ಲಿ ಮೇಲಿರ್ತಕ್ಕಂಥದ್ದು 3 ಮಾತ್ರೆ, ಇಲ್ಲೆಲ್ಲ ಇಲ್ಲಿ 3, ಇಲ್ಲೂ 3. ಅದು ಇಲ್ಲೇನಾಯ್ತು ಅಂತಾರೆ, ಇದಕ್ಕೆ 2 ಚುಕ್ಕೆಯನ್ನು ಇಡಬೇಕು. ನೀವು ಪದ್ಯ ಪರೀಕ್ಷೆನಲ್ಲಿ ಬರೆಯುವಾಗ 2 ಚುಕ್ಕೆಯನ್ನು ಇಟ್ರೆ ಇದು ಗಣಪರಿವೃತ್ತಿ ಅಂತ, ಇದಕ್ಕೆ ಗ ಪ ಅಂತ ಹೆಸರು ಕೊಡ್ಬೇಕು. ಗಣಪರಿವೃತ್ತಿ ಅಂತ ಇದು 2 ಮಾತ್ರೆ ಇದು, ಹೌದಾ? ಇಲ್ಲಿ 4 ಮಾತ್ರೆ ಇದೆ, ಇವೆರಡೂ ಸೇರಿದ್ರೆ 6 ಮಾತ್ರೆ, ಹೌದಾನೆ? ಇಲ್ಲಿ ಮೇಲಿನ 2 ಪಾದಗಳಿದೆ, 2 ಗಣಗಳಿದಾವಲ್ಲ, ಇವೆರಡಕ್ಕೆ ಇದು ಈಕ್ವಲ್ ಆಗ್ತದೆ. ಮುಂದೆ ಇದು ಅಂಧ ಅನ್ನೋದಕ್ಕೆ ಇಲ್ಲಿ ಪಂಜ, ಮಳೆ ಹನಿಗಳ ಪಂಜರ, ಇದು ಇಲ್ಲಿಗೆ ನಿಲ್ತದೆ. ಇದೊಂದೇ ಒಂದು ಅಕ್ಷರ ಇದೆಯಲ್ಲ, ಇದನ್ನ ಮುಡಿ ಅಂತ ಕರಿತೀವಿ. ಅಂದ್ರೆ ಪದ್ಯ ನಿಯತಗತಿಯಲ್ಲಿ ನಡೆಯುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಮುಕ್ತಾಯವನ್ನು ಕೊಡುವಂತ ಒಂದು ಅಕ್ಷರಕ್ಕೆ, ಅದು ಗುರುವಿನ ಆಗ್ಬಹುದು ಅಥವಾ ಲಘುವೇ ಆಗಿರಬಹುದು, ಅಲ್ಲಿಗೆ ನಿಲ್ತದೆ, ಎಂಡಾಗ್ತದೆ. ಸುತ್ತಮುತ್ತ ಅಂಧಕಾರ ಮಳೆ ಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಅರ್ಥವಾಯ್ತಾ? ಹೀಗೆ ನೋಡಿ, ಇದನ್ನ ಗಣಪರಿವೃತ್ತಿ ಅಂತ, ಅದನ್ನ ಇನ್ನೂ ವಿವರಿಸ್ತೀನಿ. ಗಣಪರಿವೃತ್ತಿ ಅಂತ ಅಂದ್ರೆ ಒಂದು ವಿಶಿಷ್ಟ ಲಯ. ಈಗ 3 ಮಾತ್ರೆ ಒಂದು
ಗಣಪರಿವೃತ್ತಿಯಲ್ಲಿ 3 ಮಾತ್ರೆದು 4 ಮಾತ್ರೆದು 5 ಮಾತ್ರೆದು ಈಗೆಲ್ಲ ಬರ್ತದೆ ಅದು ಪ್ರತಿಯೊಂದರಲ್ಲೂ ಕೂಡ. ಈಗ ಇನ್ನೊಂದು ಪದ್ಯವನ್ನ ಹೇಳ್ತೀನಿ. ಇನ್ನೊಂದು ಪದ್ಯ ಅಂದ್ರೆ ಕುವೆಂಪುರವರ ನಿಮ್ಗೆಲ್ಲ ಗೊತ್ತಿರುವಂಥದ್ದು, ದೇವರು ರುಜು ಮಾಡಿದನು. ಗೊತ್ತಿದೆ ಅಲ್ವಾ? ಯಾರ್ಯಾದ್ರು ಹೇಳ್ತೀರಾ ಗೊತ್ತಿರೋರು, ನೆನಪಿರೋರು? ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ಮೊದಲನೇ ಸಾಲು ಬರ್ಕೊಳ್ರಿ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ಎರಡನೇ ಸಾಲು ರಸವಶನಾಗುತ್ತ ಕವಿಯದ ನೋಡಿದನು. ಬರ್ಕೊಂಡ್ರ? ನಿಧಾನವಾಗಿ ಬರೀರಿ, ಏನ್ ತೊಂದರೆ ಇಲ್ಲ. ಮೊದಲನೇ ಸಾಲು ದೇವರು ರುಜು ಮಾಡಿದನು, ದೇವರು ರುಜು ಮಾಡಿದನು, ಇಲ್ಲಿ ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ಇಲ್ಲಿ ಒಂದೇ ಒಂದು ಅಕ್ಷರ ಇಲ್ಲಿ ಉಳಿಯುತ್ತೆ. ಇದನ್ನ ಮುಡಿ ಅಂತ ಕರಿತೀವಿ. ಮೂ ಅಂದ್ರೆ ಮುಡಿ ಅಂತ. ಪದ್ಯದ ಕೊನೆಯಲ್ಲಿ ಒಂದೇ ಅಕ್ಷರ ನಿಲ್ತಕ್ಕಂಥದ್ದು, ಅದಕ್ಕೆ ಎಂಡ್ ಅಂದ್ರೆ ಅಂತ್ಯವನ್ನ ಕೊಡುತ್ತೆ. ದೇವರು ಎಷ್ಟು ಮಾತ್ರ ಇದೆ ಇಲ್ಲಿ? 4 ಮಾತ್ರೆ ಇದೆ, ಹೌದಲ್ವಾ? ರುಜುಮಾ ಇದು 4 ಮಾತ್ರೆ. ಇಲ್ಲಿ ಡಿದನು ಅನ್ನೋದು 3 ಮಾತ್ರ ಇದೆ. ಆದ್ರೂ ಇಲ್ಲಿ ಒಂದು ಮುಕ್ತಾಯವನ್ನು ಕೊಡ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ ಅಂತಾರೆ? ಪದ್ಮಗಣ ಅಂತ ಕರಿತೀವಿ. ಅದ್ರ ಮುಂದೆ ವಿವರಿಸ್ತೀನಿ. ಇದಕ್ಕೆ ನೆನ್ಪಿಟ್ಕೊಳ್ರಿ, ಇದು ಪದ್ಮಗಣ ಅನ್ನುವಂಥದ್ದು. ಆ ಕವಿತೆಯನ್ನ ಹೇಳ್ಬಿಡ್ತೀನಿ. ರಸವಶ ನಾಗೂತ 4 ಮಾತ್ರೆ ನೋಡ್ರಿ. ಈ ಇಡೀ ಪದ್ಯ 4 ಮಾತ್ರೆಯ ಲಯದಲ್ಲಿ ಸಾಕ್ತಾ ಇದೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗೆಸದಿರೆ ಕಿಕ್ಕಿರಿ ದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ನದಿ ಹರಿದಿತ್ತು ಬನ ನಿಂತಿತ್ತು ಬಾನ್ನೀಲಿಯನಗೆ ಬೀರಿತ್ತು. ನದಿ ಹರಿದಿತ್ತು ಬನ ನಿಂತಿತ್ತು ಬಾನ್ನೀಲಿಯನಗೆ ಬೀರಿತ್ತು. ನಿರ್ಜನ ದೇಶದಿ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು. ಹೂಬಿಸಿಲಲಿ ಮೊರೆದಿರದಿರಿ ಒನಲು ಮೊರೆದಿರೆ ಬಂಡೆಗಳಲ್ಲಿ ನೀರ್ ತೊದಲು. ಸಿಬ್ಬಲು ಗುಡ್ಡೆಯ ಹೊಡೆಯಲಿ ಮೀಯುತ ಕವಿಮನ ನಾಕದಿ ನೆಲೆಸಿತ್ತು. ಹೃದಯ ಜಿಹ್ವೆಗೆ ಜೇನಾಗಿತ್ತು. ಸೃಷ್ಟಿಯ ರಚನೆಯ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾ ನ್ಯಾಸದಲ್ಲಿ ಅವಾಂಗ್ಮಯ ಚಂದ ಪ್ರಾಸದಲ್ಲಿ. ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾ ನ್ಯಾಸದಲ್ಲಿ ಅವಾಂಗ್ಮಯ ಚಂದ ಪ್ರಾಸದಲ್ಲಿ. ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ. ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ. ಚಿರಚೇತನ ತಾನಿಗೆ ನೆಂಬಂದದಿ ಬೆಳ್ಳಕ್ಕಿಯ ಹಂತಿಯ ಆನೆವದಿ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ನೋಡಿ, ಈ ಪದ್ಯ ಯಾವಾಗಲೂ ಕಲ್ತಿರೋದು, 30-40 ವರ್ಷದ ಹಿಂದೆ. ಇವತ್ತಿಗೂ ನೆನಪಿದೆ ಅಂತ ಅಂದ್ರೆ ನಾವು ಅದನ್ನ ರಿಕಾಲ್ ಮಾಡ್ತಾ ಇರಬೇಕು ಪದ್ಯ. ಯಾಕೆಂದ್ರೆ ಪದ್ಯಕ್ಕೂ ಗದ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಪದ್ಯ ಅಂತಕ್ಕಂಥದ್ದು ಲಯ ಪ್ರಾಸಗಳಿಂದ ಕೂಡಿರೋದ್ರಿಂದ ನಮ್ಮ ನೆನಪಿನಲ್ಲಿ ಬಹುದೀರ್ಘ ಕಾಲ ಉಳಿಯುತ್ತೆ. ಆದ್ರೆ ಗದ್ಯ ಅದು ವಾಕ್ಯ ರೂಪದಲ್ಲಿ ಇರೋದ್ರಿಂದ ಹೆಚ್ಚು ಕಾಲ ಬರೋಲ್ಲ. ಯಾವ್ದಾದ್ರು ಒಂದು ಕಥೆಯ ಒಂದು ಪ್ಯಾರ ಈಗ ಹೇಳ್ರಿ ಅಂತಾರೆ, ಹೇಳಕ್ ಬರಲ್ಲ. ಆದ್ರೆ ಪದ್ಯ ನೋಡಿ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಈಗಲೂ ಇದೆ. 1 2 ಬಾಳೆಲೆ ಹರಡು 3 4 5 6 7 8 9 10 ಎಲೆ ಮುದುರೆತ್ತು. ಅಂದ್ರೆ ಪದ್ಯದ ವಿಶಿಷ್ಟ ಗುಣ ಏನು ಅಂತ ಅಂದ್ರೆ ನಮ್ಮ ನೆನಪಿನಲ್ಲಿ ಉಳಿತಕ್ಕಂಥದ್ದು. ಹೌದಾನೆ? ಅನೇಕ ಪದ್ಯಗಳು ನೀವು LKG ನಲ್ಲಿ 1ನೇ ಕ್ಲಾಸ್ನಲ್ಲಿ ಓದಿರ್ತಕ್ಕಂಥ ಪದ್ಯಗಳು ಇವತ್ತಿಗೂ ಕೂಡ ನಿಮಗೆ ನೆನಪಿವೆ. ಹೌದಾ? ಎಲ್ರಿಗೂ ಕೂಡ. ಹಾಗಾಗಿ ಈ BM ಶ್ರೀ ಅವರು
ಹೊಸಗನ್ನಡ ಛಂದಸ್ಸಿನ ಪ್ರಯೋಗಗಳನ್ನು ಮಾಡಿದಂಥ ಮೊದಲಿಗರಲ್ಲಿ ಒಬ್ರು BM ಶ್ರೀ ಅವರು. BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಅಂತ ಇದೆಯಲ್ಲ, ಅದನ್ನ ನೋಡಿದಿರಿ. 1921ರಲ್ಲಿ ಮೊದಲನೇ ಸಂಕಲನ ಬಂತು, ಆಮೇಲೆ ಮತ್ತೆ 24ರಲ್ಲಿ ಎರಡನೇ ಪರಿಷ್ಕೃತ ಬಂತು. ಅದರಲ್ಲಿ ಬರ್ತಕ್ಕಂಥ ಒಂದು ಪದ್ಯ ಇದೆಯಲ್ಲ, ಯಾವುದು ವಸಂತ ಅನ್ನುವಂಥ ಪದ್ಯ. ಕೇಳಿದಿರಲ್ವಾ, ಓದಿದಿರಲ್ವಾ? ಹೇಗೆ ಶುರುವಾಗ್ತದೆ? ವಸಂತ ಬಂದ ಋತುಗಳ ರಾಜತ ಬಂದ. ನೋಡಿ, ಅದು ಅಷ್ಟೇ. ವಸಂತ ಬಂದ ಋತುಗಳ ರಾಜತ ಬಂದ, ಚಿಗುರನು ತಂದ ಹೆಣ್ಗಳ ಕುಣಿಸುತ್ತ ನಿಂದ, ಚಳಿಯನ್ನು ಕೊಂದ ಹಕ್ಕಿಗಳುಲಿಗಡೆ ಚಂದ, ಕೂವು ಜಗ್ ಜಗ್ ಕೂವೀಟು ವೀಟವು. ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ವಸಂತ ಕಾಲ ಇದೆಯಲ್ಲ, ಆ ವಸಂತ ಕಾಲ ಬಂದಾಗ ಇಡೀ ನಮ್ಮ ಪ್ರಕೃತಿಯಲ್ಲೇ ಆಗ್ತಕ್ಕಂತಹ ಚೈತನ್ಯಶೀಲತೆ ಇದೆಯಲ್ಲ, ಅದನ್ನ ಕವಿತೆ ಬಹಳ ಸೊಗಸಾಗಿ ನಮಗೆ ತಿಳಿಸುತ್ತೆ. ವಸಂತ ಬಂದ ಋತುಗಳ ರಾಜತ ಬಂದ, ಚಿಗುರನ್ನು ತಂದ ಹೆಣ್ಗಳ ಕುಣಿಸುತ್ತ ನಿಂದ, ಚಳಿಯನ್ನು ಕೊಂದ ಹಕ್ಕಿಗಳುಲಿಗಳ ಚಂದ, ಕೂವು ಜಗ್ ಜಗ್ ಕೂವೀಟು ವೀಟವು. ಕುರಿನಗೆ ದಾಟ ಕುರುಬರ ಕೊಡಲಿ ನೊದಾಟ, ಇನಿಯರ ಬೇಟ ಬನದಲ್ಲಿ ಬೆಳದಿಂಗಳೂಟ, ಹೊಸ ಹೊಸ ನೋಟ ಹಕ್ಕಿಗೆ ನಲಿವಿನ ಪಾಠ, ಹೂವು ಜಗ್ ಜಗ್ ಕೂವೀಟು ವೀಟವು. ಮಾವಿನ ಸೊಂಪು ಮಲ್ಲಿಗೆ ಬಯಲಿನ ಕಂಪು, ಗಾಳಿಯ ತಂಪು ಜನಗಳ ಜಾತ್ರೆಯ ಗುಂಪು, ಕಿವಿಗಳಿಗಿಂಪು ಹಕ್ಕಿಗಳುಲುಹಿನ ಪೆಂಪು, ಹೂವು ಜಗ್ ಜಗ್ ಕೂವೀಟು ವೀಟವು. ವಸಂತ ಬಂದ ನಮ್ಮ ರಾಜವಸಂತ. ನೋಡಿ, ಇದು ಸ್ಪ್ರಿಂಗ್ ಅನ್ನುವಂಥ ನ್ಯಾಶ್ ಕವಿಯ ಕನ್ನಡ ಅನುವಾದ, ಕನ್ನಡ ರೂಪ ಭಾವಾಂತರ ಭಾಷಾನುವಾದ ಆಗಿರ್ತಕ್ಕಂಥದ್ದು. ಇದು ಇಂಗ್ಲಿಷಿನ ಅನುವಾದ ಅಂತ ಅನ್ಸ್ಕೊಳ್ಳೋದೇ ಇಲ್ಲ, ಕನ್ನಡದ ಕವಿತೆ ಅಂತ ಅನ್ಸುತ್ತೆ BM ಶ್ರೀ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಒಂದೇ ಸಾಲು ಏನಕ್ಕಾಗ ಅಲ್ಲಿ ಕೂಡ ಇಂಗ್ಲಿಷ್ ಪದ್ಯದಲ್ಲಿ ಕೂವು ಜಗ್ ಜಗ್ ಕೂವೀಟು ವೀಟವು ಇದೆಯಲ್ಲ, ಇದೊಂದು ಸಾಲು ಮಾತ್ರ ಅಲ್ಲಿಗೆ ಇಲ್ಲಿಗೆ ಹೋಲಿಕೆ ಆಗುತ್ತೆ. ಉಳಿದಂತೆ ಅದೇ ಬೇರೆ ಇದೇ ಬೇರೆ, ಅಷ್ಟು ಸೊಗಸಾದ ಅನುವಾದವನ್ನ ಕೊಟ್ಟರು. ಅಲ್ಲಿಂದ ನಮಗೆ ಹೊಸ ಹೊಸ ಅನುವಾದ ಲಯಗಳು ನಮಗೆ ಅಲ್ಲಿಂದನೇ ಸಿಗ್ತವೆ. ನೋಡಿ, ಅಲ್ಲಿ ವಸಂತ ಬಂದ ಋತುಗಳ ರಾಜತ ಬಂದ, 5 ಗಣಗಳಿವೆ. ವಸಂತ ಬಂದ ಋತುಗಳ ರಾಜತ ಬಂದ, ಅಷ್ಟು 5 ಗಣ. ಎಷ್ಟೆಷ್ಟು ಮಾತ್ರೆ ಬರ್ತವೆ ನೋಡ್ರಿ, ಹಾಗಾಗಿ ನೆನಪು ನೋಡ್ರಿ. ವಸಂತ ಎಷ್ಟು ಮಾತ್ರೆ? 4 ಮಾತ್ರೆ. ವಸಂತ ಬಂದ ಬಂದ ಅದು 4 ಮಾತ್ರೆ, ಬಂದ ದೀರ್ಘ ಇದೆ. ವಸಂತ ಬಂದ ಋತುಗಳ 4 ಮಾತ್ರೆ, ರಾಜತ ಬಂದ, ಹೊತ್ತಾನೆ. ಚಳಿಯನ್ನು ಕೊಂದ ಹಕ್ಕಿಗಳುಲಿಗಳೆ ಚಂದ, ಚಳಿಯನ್ನು ಕೊಂದ ಹಕ್ಕಿಗಳುಲಿಗಳೆ ಚಂದ, ಹೊತ್ತಾರೆ. ಈ ರೀತಿಯಲ್ಲಿ ನೋಡಿ, ಅಲ್ಲಿ 2ನೇ ಚರಣ ಇದೆಯಲ್ಲ, ಕುರಿ ನೆಗೆದಾಟ ಕುರುಬರ ಕೊಳಲಿ ನೂದಾಟ ಅಂತ ಇದೆ. ಆದ್ರೆ ಅದನ್ನ ತೀನಂ ಶ್ರೀ ಅವರು ಏನು ಹೇಳ್ತಾರೆ, ಲಯಕ್ಕೆ ತಕ್ಕಂತೆ ಓದುವಾಗ ಕುರಿ ನೆಗೆದಾಟ ಕುರುಬರ ಕೊಳಲಿ ನುದಾಟ, ಕುರಿ ನೆಗೆದಾಟ ಕುರುಬರ ಕೊಳಲಿ ನುದಾಟ. ನುದಾಟ ನೂದಾಟ ಅನ್ನೋದನ್ನ ನುದಾಟ ಕಡಿಮೆ ಮಾಡಿಸ್ಕೊಂಡು ಒಂದು ಮಾತ್ರೆಯನ್ನ ಹ್ರಸ್ವ ಮಾಡ್ಕೊಳ್ಳೋದ್ರ ಮೂಲಕ ಲಯವನ್ನ ಹೊಂದಿಸಿಕೊಂಡು ಓದಬೇಕಾಗ್ತದೆ. ಇಲ್ದಲ್ಲ ಇದ್ರೆ ಲಯ ತಪ್ಪುತ್ತೆ, ಲಯ ಕುಂಟಬಾರದು. ಯಾಕೆಂದ್ರೆ ತಾಳ ಅನ್ನುವಂಥದ್ದು ಸಂಗೀತದಲ್ಲಿ ನಿಮಗೆ ಗೊತ್ತಿದೆ, ಸಂಗೀತ ಕಲ್ತಿರೋರಿಗೆ. ಈಗ ಆದಿತಾಳ ಅಂತಾರೆ 8 ಪೆಟ್ಟುಗಳು ಬೀಳಬೇಕು ಅಂತಾನೆ. 1 2 3 4 5 6 7 8 ಇದು ರಿಪೀಟ್ ಆಗ್ತಾ ಹೋಗ್ತದೆ. ಪದ್ಯಗಳು ಕೂಡ ಇದೇ ರೀತಿನಲ್ಲಿ ಹೋಗ್ತಾ ಇರ್ತವೆ. ಹಾಗಾಗಿ ಗುರು ಲಘು ಆಗ್ತಕ್ಕಂಥದ್ದು, ಲಘು ಗುರು ಆಗ್ತಕ್ಕಂಥದ್ದು. ಕುರಿ ನೆಗೆ ದಾಟ ಕುರುಬರ ಕೊಡಲಿ ನೂದಾಟ ಹೇಳೋದಕ್ಕೆ ಒಂದು ಮಾತ್ರೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕುರಿ ನೆಗೆ ದಾಟ ಕುರುಬರ ಕೊಡಲಿ ನುದಾಟ ನುದಾಟ ನುದಾಟ, ಅದು ಒಂದು ಮಾತ್ರೆಯನ್ನ ಕುಗ್ಗಿಸ್ಕೊಳ್ತೀವಿ. ಕುರಿ ನೆಗೆ ದಾಟ ಕುರುಬರ ಕೊಡಲಿ ನುದಾಟ, ಇನಿಯರ ಬೇಟ ಬನದಲ್ಲಿ ಬೆಳದಿಂಗಳೂಟ. ಬೆಳದಿಗ ಮಾಡ್ಕೊಳ್ತೀವಿ. ಬೆಳದಿಂಗಳೂಟ ಅಂತ ಆದ್ರೆ ಅಲ್ಲಿ ಲಘು ಗುರು ಹಾಕುವಾಗ ಏನಾಗ್ತದೆ, ಒಂದು ಮಾತ್ರೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಓದುವಾಗ. ಬೆಳದಿಂಗಳೂಟ, ಹೊಸ ಹೊಸ ನೋಟ ಹಕ್ಕಿಗೆ ನಲಿವಿನ ಪಾಠ. ಮುಂದಕ್ಕೆ ಸರಿ ಇದೆ, ಹೊಸ ಹೊಸ ನೋಟ ಹಕ್ಕಿಗೆ ನಲಿವಿನ ಪಾಠ, ಕೂವು ಜಗ್ ಜಗ್ ಕೂವೀಟು ವೀಟವು. ಹೊತ್ತನ್ ನೋಡಿ ಅಲ್ಲಿ. ಹಾಗೆ ಸಾಲುಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಪಾದಗಳು ಇಷ್ಟೇ ಇರಬೇಕು ಅಂತ ಏನಿಲ್ಲ ಅಂತ. ಇಲ್ಲಿ 4 ಸಾರಿದೆ. ಆದ್ರೆ ಇನ್ನೊಂದಿದೆಯಲ್ಲ, ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲೆ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು. ಎಷ್ಟಿದೆ? ಮೊದಲು ತಾಯ ಹಾಲ ಕುಡಿದು, ಮೊದಲು ತಾಯ ಹಾಲ ಕುಡಿದು 4 ಗಣ. ಹೊತ್ತಾನೆ. ಮೊದಲು ತಾಯ ಹಾಲ ಕುಡಿದು 12 ಮಾತ್ರೆ.
ಲಲ್ಲೆಯಿಂದ ತೊದಲಿ ನುಡಿದು, ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು. ಈ ಸಾಲ ಏನಾಗಿದೆ? ಎಷ್ಟು ಗಣ ಆಯ್ತು? ಮಾತದಾವುದು ಅಷ್ಟೇ. ಮಾತದಾವು ಮೂರು ಮಾತ್ರೆ ಒಂದೊಂದು ಗಣ. ದು ದು ಅನ್ನೋದೇನಾಯ್ತು ಇಲ್ಲಿಗ? ಮುಡಿ ಆಯ್ತು. ಅರ್ಥವಾಯ್ತಾ? ಕರೆಕ್ಟ್ ಅಲ್ಲಿಗೆ ಗುರ್ತಿಸ್ತಿದ್ದೀರಿ ಕರೆಕ್ಟ್ ಅಂತ. ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಗೊತ್ತಾನೆ. ಕೊನೆಯಲ್ಲಿ ಈಗ ಅರ್ಥವಾಯ್ತಾ? ಮುಡಿ ಅಂತ ಅಂದ್ರೆ ಪರ್ಫೆಕ್ಟ್ ಆಯ್ತಾ? ಮುಡಿ ಅಂತ ಅಂದ್ರೆ ಪದ್ಯವನ್ನ ಒಂದು ಲಯದಲ್ಲಿ ಓದುವಾಗ ಪದ್ಯದ ಪ್ರತಿಪಾದದಲ್ಲಿ ಆಗ್ಬಹುದು ಅಥವಾ ಚರಣದ ಕೊನೆಯಲ್ಲಿ ಆಗ್ಬಹುದು. ಪದ್ಯದ ಪ್ರತಿಪಾದದಲ್ಲಿ ಬರೋದಕ್ಕೆ ಉದಾಹರಣೆಗೆ ಪದ್ಯದ ಪ್ರತಿಪಾದ ಅಂದ್ರೆ ಒಂದು ಪದ್ಯ ಬರ್ಕೊಳ್ರಿ. ಹಿಂದೆ ಸೆರೆಗೆ ಸಿಲುಕುತ ಒಂದ್ ಸಾಲು. ಹಿಂದೆ ಸೆರೆಗೆ ಸಿಲುಕುತ, ಹಿಂದೆ ಸೆರೆಗೆ ಸಿಲುಕುತ ಮೊದಲನೇ ಸಾಲಿದು. ಹಿಂದೆ ಸೆರೆಗೆ ಸಿಲುಕುತ ಎರಡನೇ ಸಾಲು. ಕಂಸ ಭಯಕ್ಕೆ ನಡುಗುತ್ತ, ಕಂಸ ಭಯಕ್ಕೆ ನಡುಗುತ್ತ ಮೂರನೇ ಸಾಲು. ಹಡೆದ ಕೂಸು ಬಾಳುವುದೆಂತು, ಹಡೆದ ಕೂಸು ಬಾಳುವುದೆಂತು, ಹಡೆದ ಕೂಸು ಬಾಳುವುದೆಂತು. ಅದು ಕಂಟಿನ್ಯೂ ಮಾಡ್ರಿ, ಹಾಗೆ ಮುಂದಕ್ಕೆ ಹೋಗ್ತದೆ. ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ. ನಾನು ಹೇಳ್ಬೇಕಾಗಿರೋದು ಇಲ್ಲಿ. ಈಗ ಮೊದಲನೇ ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಹಿಂದೆ ಸೆರೆಗೆ ಸಿಲುಕುತ ಎಷ್ಟೆಷ್ಟು ಮಾತ್ರೆ? ಮೂರು ಮಾತ್ರೆ ಹೌದಲ್ವಾ? ಹಿಂದೆ ಸೆರೆಗೆ ಸಿಲುಕು ತ, ತ ಅನ್ನೋದೇನಾಯ್ತು ಇಲ್ಲಿ? ಮುಡಿ ಆಯ್ತು. ಒಂದಕ್ಷರ ಉಳಿತಾ ಇದೆ. ಕಂಸ ಭಯಕ್ಕೆ ನಡುಗುತ್ತ, ಇಲ್ಲೂ ಅಷ್ಟೇ ಒಂದಕ್ಷರ ಉಳಿತಾ ಇದೆ, ಮುಡಿ. ಎರಡನೇ ಸಾಲಿನಲ್ಲೂ ಮುಡಿ. ಅಂದ್ರೆ ಪ್ರತಿಪಾದದಲ್ಲೂ ಮುಡಿ ಬರೋದಕ್ಕೆ ಉದಾಹರಣೆ. ನೀವು ಪರೀಕ್ಷೆನಲ್ಲಿ ಮುಡಿ ಅಂತಾರೆ ಯಾವುದೋ ಒಂದೆರಡು ಸಾಲು ಬರೆದು ಮುಡಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಬರ್ತದೆ. ಈ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ರೆ ಎರಡೂ ಸಾಲಿನಲ್ಲಿ ಎಲ್ಲ ಸಾಲುಗಳಲ್ಲೂ ಮುಡಿ ಬರೋದಕ್ಕೆ ಇದು ಉದಾಹರಣೆ. ಎಲ್ಲ ಸಾಲುಗಳಲ್ಲೂ ಕೂಡ. ಕಂಸ ಭಯಕ್ಕೆ ನಡುಗುತ್ತ ಹಡೆದ ಕೂಸು ಬಾಳುವುದೆಂತು, ಹಡೆದ ಕೂಸು ಬಾಳುವುದೆಂತು ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ ಅಂತ ಇದೆ ಅಲ್ವಾ? ಈ ಸಾಲನ್ನ ನೀವು ಗಮನಿಸ್ಬೇಕು. ಇಲ್ಲಿಯೇ ಛಂದಸ್ಸಿನ ವೈವಿಧ್ಯ ಇರೋದು. ಇದು ಪುತಿನಾರವರ ಕವಿತೆ, ಪೂತಿ ನರಸಿಂಹಾಚಾರ್ಯರ ಕವಿತೆ ಇದು. ನೋಡಿ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ಹಿಂದೆ ಸೆರೆಗೆ ಸಿಲುಕುತ ಕಂಸ ಭಯಕ್ಕೆ ನಡುಗುತ್ತ ಹಡೆದ ಕೂಸು, ಹಡೆದ ಕೂಸು ಬಾಳುವುದೆಂತು. ನಾಲ್ಕು ಮಾತ್ರೆ, ಮೂರು ಮಾತ್ರೆ, 4 ಗಣ. ಹಡೆದ ಕೂಸು ಬಾಳುವುದೆಂತು ಎನುತ ತಲ್ಲಣಿಸುತ್ತ. ಇಲ್ಲಿ ನೀವು ಮೊದ್ಲೇನ್ ಮಾಡ್ಕೊಂಡಿದ್ದೀರಿ? ಮೂರು ಮಾತ್ರೆ ಗಣ ಓದ್ಕೊಂಡು ಹೋಗ್ಬಿಟ್ಟಿದ್ದೀರಿ. ಮೂರು ಮಾತ್ರೆಗೆ ಗುರ್ತಿಸ್ಬಿಡ್ತೀರಿ. ಆದ್ರೆ ಇಲ್ಲಿ ಬಂದಾಗ ಎನುತ ತಲ್ಲ ನಿಸುತ ಈ ರೀತಿಯಲ್ಲಿ ನೀವು ವಿಭಾಗ ಮಾಡಿಕೊಂಡ್ರೆ ನಿಮ್ಮ ಛಂದಸ್ಸು ತಪ್ಪುತ್ತೆ, ಲಯ ತಪ್ಪುತ್ತೆ, ಪದ್ಯದ ಲಯ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಮೇಲೇನು ಲಯ ಇದೆಯೋ ಅದೇ ನಡೆಯಲ್ಲಿ ಹೋಗ್ಬೇಕು. ಹಿಂದೆ ಸೆರೆಗೆ ಸಿಲುಕುತ ಕಂಸ ಭಯಕ್ಕೆ ನಡುಗುತ್ತ ಹಡೆದ ಕೂಸು ಬಾಳುವುದೆಂತು ಎನುತ ತಲ್ಲಣಿಸುತ್ತ. ಈಗ ಅರ್ಥವಾಗ್ತಾ ಇದೆಯಾ? ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ. ನನ್ನ ಬೆರಳುಗಳು ನೋಡಿ ಇಲ್ಲಿ ತಾಳ. ಎನುತ ತಲ್ಲಣಿಸುತ್ತ. ಆದ್ರೆ ನಿಮಗೆ ಕಣ್ಣೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ, ಎನುತ ತಲ್ಲಣಿಸುತ್ತ. ಆ ರೀತಿಯಲ್ಲಿ ವಿಭಾಗ ಮಾಡಿದ್ರೆ ಅಲ್ಲಿ ಲಯ ತಪ್ಪುತ್ತೆ, ಛಂದಸ್ಸು ಗುರ್ಸಕ್ ಆಗೋದಿಲ್ಲ. ಮೂರು ಮಾತ್ರೆ ಅಂತ ತಪ್ಪುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಇದೇನೋ ಸರಿ, ಇದು 3 ಮಾತ್ರೆ ಎನ್ನುತ್ತ ಇದನ್ನ ತೆಗೆದುಕೊಂಡು ಇದನ್ನ ತೆಗೆದು ತಲ್ಲ ನಿಸು, ಯಾಕೆಂದ್ರೆ ಇದು ಮುಡಿ, ಇದು 3 ಮಾತ್ರೆ, ಇದು ಕೂಡ ಏನಾಗ್ತದೆ? ಪ್ಲುತಕ್ಕೆ ಬರ್ತದೆ. ಪ್ಲುತ ಅಂತಾರೆ 3 ಮಾತ್ರೆ ಅಂತ ನಾವು ಹೇಳ್ತೀವಲ್ಲ, ಹೌದಾನೆ?
ಪ್ಲುತ ಅಂತಾರೆ ಮೂರು ಮಾತ್ರೆಯ ಕಾಲವನ್ನ, ಅಂದ್ರೆ ಒಂದೇ ಅಕ್ಷರ ಮೂರು ಮಾತ್ರೆಯ ಕಾಲವನ್ನ ಪಡ್ಕೊಂಡ್ರೆ ಅದನ್ನ ಪ್ಲುತ ಅಂತ ಕರಿತೀವಿ. ನೋಡಿ ಇನ್ನೊಂದ್ಸರ್ತಿ ಹೇಳ್ತೀನಿ. ಹಿಂದೆ ಸೆರೆಗೆ ಸಿಲುಕುತ ಕಂಸ ಭಯಕ್ಕೆ ನಡುಗುತ್ತ ಹಡೆದ ಕೂಸು ಬಾಳುವುದೆಂತು ಎನುತ ತಲ್ಲಣಿಸುತ್ತ ಎನುತ ತಲ್ಲಣಿಸುತ್ತ. ಲಯ ಸಿಗ್ತಾ ಇದೆಯಾ? ಒಂದು ಓಟ. ನಿಮ್ಗೆಲ್ಲ ಸಿನಿಮಾ ಸಾಂಗ್ ಮುಂದಿನ ವಾರ ಬಿಡುಗಡೆ ಆಗೋದು ಈಗಲೇ ಹಾಡು ಗೊತ್ತಿರ್ತದೆ, ನಮಗ್ ಗೊತ್ತಿರಲ್ಲ, ಹೌದಾ? ಹಾಗಾಗಿ ಪ್ರತಿಯೊಂದು ಹಾಡಿನಲ್ಲೂ ಕೂಡ ಒಂದು ಲಯ ಇದೆ, ಸಿನಿಮಾ ಹಾಡಿನಲ್ಲೂ ಇದೆ. ಹಳೆಯ ಸಿನಿಮಾಗಳನ್ನ ನೋಡ್ರಿ, ಲಯ ಇಲ್ದಲೆ ಪ್ರಾಸ ಇಲ್ದಲೆ ಹಾಡುಗಳು ಯಾವುದೂ ಇಲ್ಲ. ಯಾಕೆಂತಂದ್ರೆ ನೋಡಿ ಅದನ್ನ ಆ ರೀತಿಯಲ್ಲಿ ಪ್ಲುತಕ್ಕೆ ಗುರುತಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಹಿಂದೆ ಅರ್ಥವಾಯ್ತಾ? ಇದು ಪ್ಲುತ ಅಂತ ಅಂದ್ರೆ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥದ್ದು. ಒಂದೇ ಅಕ್ಷರ ಮೂರು ಮಾತ್ರೆಯ ಕಾಲದಷ್ಟು ಹಿಗ್ಗಿಸ್ತೀವಿ. ಇದು ಹಿಂದೆ ಎನುತ ತಲ್ಲಣಿಸುತ್ತ ಎನುತ ತಲ್ಲಣಿಸುತ್ತ. ಹಾಗೆ ತಾಳವನ್ನ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಗೊತ್ತಾಗ್ತದೆ. ಎನುತ ತಲ್ಲಣಿಸುತ್ತ ಎನುತ ತಲ್ಲಣಿಸುತ್ತ ಹಾಗೆ ಹೇಳ್ಬೇಕಂದು. ಗೊತ್ತಾಯ್ತಾ? ಹೀಗೆ ಈಗ ಒಂದು ಮುಡಿ ಅಂತ ಅಂದ್ರೆ ನಿಮ್ಗೆ ಅರ್ಥವಾಯ್ತು. ಪದ್ಯದ ಪ್ರತಿಪಾದದ ಕೊನೆಯಲ್ಲೂ ಬರಬಹುದು ಅಥವಾ ಚರಣದ ಕೊನೆಯಲ್ಲೂ ಕೂಡ ಬರಬಹುದು. ಒಂದೇ ಅಕ್ಷರ ನಿಂತ್ರೆ ಅದನ್ನ ಮುಡಿ ಅಂತ ಕರಿತೀವಿ. ಅದಕ್ಕಿಂತ ಹೆಚ್ಚು ಅಕ್ಷರ ಬಂದಾಗ ಏನಾಗ್ತದೆ ಅಂತ ಅಂದ್ರೆ ಪ್ಲುತ ಅಂತ ಬರ್ತದೆ. ಇನ್ ಕೆಲವೊಮ್ಮೆ ಕಂಪಿತ ಅಂತ ಕೂಡ ಒಂದು ಬರ್ತದೆ. ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ. ಅದು ವಜ್ರ ವೈಡೂರ್ಯದಲ್ಲಿ ಒಂದ್ ಸಾಲು ಬರ್ಕೊಳ್ರಿ. ವಜ್ರ ವೈಡೂರ್ಯದಲ್ಲಿ ವಜ್ರ ವೈಡೂರ್ಯದಲ್ಲಿ ಒಂದ್ ಸಾಲು. ಎರಡನೇ ಸಾಲು ಮೆರೆವ ಮೆರೆವ ಬೈಗು ಗೆಂಪಿನಲ್ಲಿ ವಜ್ರ ವೈಡೂರ್ಯದಲ್ಲಿ. ಒಂದೇ ಸಾಲು ಮೆರೆವ ಬೈಗು ಗೆಂಪಿನಲ್ಲಿ ಮೆರೆವ ಬೈಗು ಗೆಂಪಿನಲ್ಲಿ. ಬೈಗು ಗೆಂಪು, ಬೈಗು ಅಂದ್ರೆ ಬೆಳಗು ಬೈಗು ಅಂತ ನಾವ್ ಹೇಳ್ತೀವಲ್ಲ, ಹಾಗೆ ಬೈಗು ಗೆಂಪಿನಲ್ಲಿ. ಇದನ್ನ ಓದೋದನ್ನ ರೂಢಿಸ್ಕೊಳ್ಬೇಕು. ವಜ್ರ ವೈಡೂರ್ಯದಲ್ಲಿ ಓದುವಾಗ ನೀವು ಅಲ್ಲೇ ಬರೀ ಅಕ್ಷರಗಳನ್ನೇ ನೋಡ್ಕೊಂಡು ಗಣ ವಿಂಗಡಿಸ್ತೀನಿ ಅಂತ ಅಂದ್ರೆ ನಿಮ್ಮ ಲಯ ತಪ್ಪುತ್ತೆ, ಛಂದಸ್ಸನ್ನು ಗುರ್ಸೋಕ್ಕಾಗಲ್ಲ. ಯಾವಾಗಲೂ ಪದ್ಯವನ್ನ ಕಿವಿಯಿಂದ ಕೇಳೋ ರೀತಿಯಲ್ಲಿ ಗಟ್ಟಿಯಾಗಿ ಓದ್ಬೇಕು. ಯಾವುದೇ ಪದ್ಯ ಇದೆಯಲ್ಲ, ಕಾವ್ಯ ಅನ್ನುವಂಥದ್ದು ಗಟ್ಟಿಯಾಗಿ ಓದ್ತಕ್ಕಂಥದ್ದು. ಯಾವುದೇ ಹಳಗನ್ನಡ ಇರಲಿ, ನಡುಗನ್ನಡ, ಹೊಸಗನ್ನಡ, ಯಾವುದೇ ಪದ್ಯ ಇರಲಿ. ವಜ್ರ ವೈಡೂರ್ಯದಲ್ಲಿ ಮೆರೆವ ಬೈಗು ಗೆಂಪಿನಲ್ಲಿ ವಜ್ರ ವೈಡೂರ್ಯದಲ್ಲಿ ವಜ್ರ ವೈಡೂರ್ಯದಲ್ಲಿ. ವಜ್ರ ವೈ ಅನ್ನೋದು ಒಂದೇ ಅಕ್ಷರ, ಒಂದಕ್ಷರನೇ ಒಂದು ಗಣದ ಪರಿಮಾಣವನ್ನು ಪಡ್ಕೊಳ್ತಾ ಇದೆ. ವಜ್ರ ವೈಡೂರ್ಯದಲ್ಲಿ ಡೂರ್ಯದಲ್ಲಿ ದಲಿ, ಅಲ್ಲಿ ಮೂರು ಮಾತ್ರೆ ಇದೆ. ದಲಿ ಅನ್ನುವಂಥದ್ದು ಎರಡು ಮಾತ್ರೆ ಇದ್ರು ಕೂಡ ಒಂದು ಮಾತ್ರೆ ಹಿಗ್ಗಿಸ್ಕೊಳ್ತೀವಿ. ಒಂದು ವಜ್ರ ವೈಡೂರ್ಯದಲ್ಲಿ. ಇಲ್ದಲೆ ಇದ್ರೆ ನೀವು ಅದನ್ನ ನೋಡ್ದಲೇ ಬರೀ ಅಕ್ಷರಗಳನ್ನು ನೋಡ್ಕೊಂಡು ವಜ್ರ ವೈಡೂರ್ಯದಲ್ಲಿ ವಜ್ರ ವೈಡೂರ್ಯದಲ್ಲಿ ಮೆರವ ಬೈಗು ಗೆಂಪಿನಲ್ಲಿ. ಎರಡನೇ ಸಾಲಿನಲ್ಲಿ ನಿಮಗೆ ಲಯ ಸಿಕ್ಬಿಡುತ್ತೆ. ಮೆರವ ಬೈಗು ಗೆಂಪಿನಲ್ಲಿ ಮೆರವ ಬೈಗು ಗೆಂಪಿನಲ್ಲಿ ಮೂರು ಮಾತ್ರ ಸಿಗ್ತಾ ಇದೆಯಲ್ಲ. ಆದ್ರೆ ಮೊದಲನೇ ಸಾಲಿಗೆ ಬಂದಾಗ ಏನಾಗ್ತಾ ಇದೆ, ಅಯ್ಯೋ ಛಂದಸ್ಸೇ ಬರ್ತಿಲ್ವಲ್ಲ, ಇದು ಯಾವ ಛಂದಸ್ಸು ಅಂತ ತಲೆ ಕೆರ್ಕೋಬೇಕಾಗ್ತದೆ ಮೊದಲನೇ ಸಾಲಿನಲ್ಲಿ. ಹಾಗಾಗಿ ಎರಡನೇ ಸಾಲಿನ ಲಯವನ್ನ ಹಿಡ್ಕೊಂಡ್ಮೇಲೆ ಮತ್ತೆ ರಿಪೀಟ್ ಹಿಂದಕ್ಕೆ ಹೋದಾಗ ಆ ಲಯ ನಮಗೆ ಸಿಗೋದಿಕ್ಕೆ ಸಾಧ್ಯತೆ ಇರ್ತದೆ. ಆ ಸಿಗೋವರೆಗೂ ಬಿಡಬಾರದು. ವಜ್ರ ವೈಡೂರ್ಯದಲ್ಲಿ ಮೆರವ ಬೈಗು ಗೆಂಪಿನಲ್ಲಿ. ವಜ್ರ ವೈ ಅದು ಇದೆಯಲ್ಲ, ಅದು ವೈ ಅಂದ್ರೆ ಮೂರು ಮಾತ್ರೆಯ ಕಾಲವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಪ್ಲುತದ ಚಿಹ್ನೆಯನ್ನ ಪಡೆಯುತ್ತೆ ಪ್ಲುತ ಅಂತಕ್ಕಂಥದ್ದು. ಎಸ್ ಅನ್ನೋ ಅರ್ಥದಲ್ಲಿ ಗುರುತಿಸ್ತಕ್ಕಂಥದ್ದು. ಹಾಗೆ ಇನ್ನೊಂದು ಗಣಪರಿವೃತ್ತಿದನ್ನ ಹೇಳಿದೀವಿ. ಗಣಪರಿವೃತ್ತಿ ಅಂತ ಅಂದ್ರೆ ಆಗ್ಲೇ ಹೇಳಿದೀನಿ, ನಿಯತವಾದಂತ ಗಣಗಳ ಲಯ ಹೋಗ್ತಾ ಇರ್ತದೆ. ಅದ್ರ ಒಳಗಡೆಗೇನೆ ಒಂದು ಬಳುಕನ್ನ ತರ್ತಕ್ಕಂಥದ್ದು, ಏಕತಾನತೆಯನ್ನ ಮೀರುವುದಕ್ಕೆ ತರ್ತಕ್ಕಂಥ ವಿನ್ಯಾಸವನ್ನ ಅದು ಗಣಪರಿವೃತ್ತಿ ಅಂತ ಕರಿತೀವಿ. ಅದು ಇನ್ನೊಂದೇನಾಗ್ತದೆ, ಉದಾಹರಣೆಗೆ ಇನ್ನೊಂದು ಪದ್ಯ ಬರ್ಕೊಡ್ರಿ. ಒಳ್ಳೆಯ ಮಗಳು ಒಳ್ಳೆಯ ಮಗಳು, ಅದ್ರ ಪಕ್ಕನೆ ಒಳ್ಳೆಯ ಗೆಳತಿ,
ಒಳ್ಳೆಯ ಮಗಳು ಒಳ್ಳೆಯ ಗೆಳತಿ. ಎರಡನೇ ಸಾಲು, ಒಳ್ಳೆಯ ಸೊಸೆ ಬಹು ಒಳ್ಳೆಯ ಹೆಂಡತಿ. ಒಳ್ಳೆಯ ಸೊಸೆ ಬಹು ಒಳ್ಳೆಯ ಹೆಂಡತಿ. ಮೂರನೇ ಸಾಲು, ಚೆಲುವು ಹೆಚ್ಚು ಚೆಲುವು ಹೆಚ್ಚು, ಗುಣ ಹೆಚ್ಚು. ಮೂರು ಸಾಲಿದು, ಚೆಲುವು ಹೆಚ್ಚು ಗುಣ ಹೆಚ್ಚು. ನಾಲ್ಕನೇ ಸಾಲು, ಎಂಬುದು ತಿಳಿಯದು ಎಂಬುದು ತಿಳಿಯದು. ಕಂಟಿನ್ಯೂ ಮಾಡ್ರಿ ಅಲ್ಲೇ. ಅವಳನ್ನು ನೋಡಿದ ಜನಕ್ಕೆ ಅವಳನ್ನು ನೋಡಿದ ಜನಕ್ಕೆ. ಕೊನೆ ಸಾಲು, ಮಲ್ಲಮ್ಮ 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 ಇದೆ. ಇಲ್ಲವಾದೆಯ ಮಲ್ಲಮ್ಮ. ಕೊನೆ ಸಾಲು. ಇನ್ನೂ ಒಂದ್ಸರಿ ಹೇಳ್ತೀನಿ. ಒಳ್ಳೆಯ ಮಗಳು ಒಳ್ಳೆಯ ಗೆಳತಿ, ಒಳ್ಳೆಯ ಸೊಸೆ ಬಹು ಒಳ್ಳೆಯ ಹೆಂಡತಿ, ಚೆಲುವು ಹೆಚ್ಚು ಗುಣ ಹೆಚ್ಚು ಎಂಬುದು ತಿಳಿಯದು ಅವಳನ್ನು ನೋಡಿದ ಜನಕ್ಕೆ, ಮಲ್ಲಮ್ಮ ಮಲ್ಲಮ್ಮ ಇಲ್ಲವಾದೆಯ ಮಲ್ಲಮ್ಮ. ನೋಡಿ, ಕವಿತೆಯ ಅರ್ಥ ಕೂಡ ಬಹಳ ಸೊಗಸಾಗಿದೆ. ಒಂದು ಹೆಣ್ಣು ಮಗಳ ಗುಣವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅವಳು ಎಂಥವಳಾಗಿದ್ಲು, ಆಕೆ ಇಲ್ಲ, ತೀರ್ಕೊಂಡಿದ್ದಾಳೆ. ಆಕೆಯ ಬಗೆಗೆ ಇಡೀ ಊರಿನ ಜನ ಹೇಳ್ತಾ ಇರ್ತಕ್ಕಂಥ ಆಕೆಯ ಗುಣಲಕ್ಷಣಗಳು ಎಂಥವು, ಆಕೆ ಎಂಥ ಕ್ವಾಲಿಟಿ ಕ್ಯಾರೆಕ್ಟರ್ ಅನ್ನುವಂಥದ್ದು. ದುಃಖ ಪಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಕವಿ ಬರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆಯ ಮಗಳು ಒಳ್ಳೆಯ ಗೆಳತಿ, ಒಳ್ಳೆಯ ಸೊಸೆ ಬಹು ಒಳ್ಳೆಯ ಹೆಂಡತಿ, ಚೆಲುವು ಹೆಚ್ಚು ಗುಣ ಹೆಚ್ಚು ಎಂಬುದು ತಿಳಿಯದು ಅವಳನ್ನು ನೋಡಿದ ಜನಕ್ಕೆ. ಇಲ್ಲೆಲ್ಲ ನಾಲ್ಕು ಮಾತ್ರೆಯ ಗಣಗಳಿವೆ. ಹೌದಾ? ನಾಲ್ಕು ಮಾತ್ರೆಗೆ ಗೀಟ್ ಹಾಕೊಳ್ರಿ. ಲಘು ಗುರು ಆಗ್ಲೇಬೇಕು ಅಂತೇನಿಲ್ಲ. ಎಲ್ಲಿ ಪರೀಕ್ಷೆನಲ್ಲಿ ಅಲ್ಲಿ ಮಾತ್ರೆಗಳ ಸಂಖ್ಯೆಯನ್ನ ಬರೆದ್ರೆ ಸಾಕು. ಎಷ್ಟು ಮಾತ್ರೆಗಳಿವೆ ಆ ಗಣದಲ್ಲಿ. ಈ ಗಣ ವಿಭಾಗ ಮಾಡ್ತಿರಲ್ಲ, ಗಣ ವಿಭಾಗ ಮಾಡುವಾಗ ಲಘು ಗುರು ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟಿದೆ, ಇಲ್ಲಿ 3 ಮಾತ್ರೆ ಅಂತ ಬರೆದ್ರೆ ಸಾಕು. ಇಲ್ಲಿ 3 ಮಾತ್ರೆ, ಇಲ್ಲಿ 4 ಮಾತ್ರೆ, ಇಲ್ಲಿ 2 ಮಾತ್ರೆ, ಹಾಗೆ ಇದು 4 ಇದು ಬಂತಲ್ಲ ಇಲ್ಲಿ. ಈ ರೀತಿಯಲ್ಲಿ ಲಘು ಗುರು ನಿಮ್ಗೆ ಹಾಕಿರ್ತೀರಿ. ಹೌದಾ? ಹಾಕಿದ್ರು ಚಿಂತೆ ಇಲ್ಲ, ಹಾಕ್ತಲ್ಲ ಇದ್ರೂ ಚಿಂತೆ ಇಲ್ಲ. ನಿಮ್ಗೆ ಕರೆಕ್ಟಾಗಿ ಮಾತ್ರೆಗಳನ್ನು ಬರೆದು ಬಿಟ್ರೆ ನಿಮ್ಗೆ ಗೊತ್ತಿದೆ ಅಂತ ಅರ್ಥ ಮೌಲ್ಯಮಾಪಕರಿಗೆ. ಹಾಗಾಗಿ ಕೊನೆ ಸಾಲಿದೆಯಲ್ಲ, ಒಳ್ಳೆಯ ಮಗಳು ಒಳ್ಳೆಯ ಗೆಳತಿ, ಒಳ್ಳೆಯ ಸೊಸೆ ಬಹು ಒಳ್ಳೆಯ ಹೆಂಡತಿ, ಚೆಲುವು ಹೆಚ್ಚು ಗುಣ ಚೆಲುವು ಹೆಚ್ಚು ಗುಣ. ನೋಡಿ ಇಲ್ಲಿ, ಚೆಲುವು ಹೆಚ್ಚು ಗುಣ, ಚೆಲುವು ಹೆಚ್ಚು ಗುಣ ಹೆಚ್ಚು ಎಂಬುದು. ಬಿಡಿಸಿ ಓದಿದ್ರೆ ನಾವೇನ್ ಮಾಡ್ತೀವಿ? ಚೆಲುವು ಹೆಚ್ಚು ಗುಣ ಹೆಚ್ಚು ಎಂಬುದು ತಿಳಿಯದು ಅವಳನ್ನು ನೋಡಿದ ಜನಕ್ಕೆ. ತಿಳಿಯದು 4 ಮಾತ್ರೆ, ಅವಳನ್ನು 4 ಮಾತ್ರೆ, ನೋಡಿದ 4 ಮಾತ್ರೆ, ಜನಕ್ಕೆ 3 ಮಾತ್ರೆದು. ಅದನ್ನ ಪದ್ಮಗಣ ಅಂತ ಕರಿತೀವಿ. ಪದ್ಮಗಣಕ್ಕೆ ಬರೋಣ. ಪದ್ಮಗಣ ಅಂತ ಅಂದ್ರೆ ಏನು ಅಂದ್ರೆ, ಇದೆಲ್ಲ ಒಂದು ಲಯದಲ್ಲಿ ಪದ್ಯ ಸಾಕ್ತಾ ಇರ್ತದೆ, ಒಂದೊಂದು ನಿರ್ದಿಷ್ಟವಾದಂತ ಮಾತ್ರೆಗಳ ಲಯದಲ್ಲಿ. ಆದ್ರೆ ಕೆಲವೊಮ್ಮೆ ಆ ಮಾತ್ರೆಗಳಿಗಿಂತ ಕಡಿಮೆ ಮಾತ್ರೆ ತೆಗೆದುಕೊಂಡು 3 ಮಾತ್ರೆಗೆ ನಿಂತು ಒಂದು ಗಣದ ಕೊನೆಯನ್ನ ತೋರಿಸ್ತಾ ಇರೋದ್ರಿಂದ ಅದನ್ನ ಪದ್ಮಗಣ ಅಂತ ಕರಿತೀವಿ. ಪದ್ಮಗಣ ಅಂತಾರೆ. ಇಲ್ಲಿ 4 ಮಾತ್ರೆಗಳಿವೆಯಲ್ಲ, ಹೌದಾರೆ? 4 ಮಾತ್ರೆಗಳಿವೆ. ಕೊನೆಯಲ್ಲಿ 3 ಮಾತ್ರೆ ಇದೆ. ಮತ್ತೆ ಆಗ್ಲೇ ಹೇಳಿದ್ನಲ್ಲ, ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು. ದೇವರು ರುಜು ಮಾಡಿದನು, ಡಿದನು 3 ಮಾತ್ರೆ, ದೇವರು 4 ಮಾತ್ರೆ, ಹೊತ್ತಾನೆ? ರುಜುಮ 4 ಮಾತ್ರೆ, ಡಿದನು 3 ಮಾತ್ರೆ. ಆ 3 ಮಾತ್ರೆದು ಪದ್ಮಗಣ. ಆ ಪದ್ಮಗಣವನ್ನ ಸೂಚಿಸ್ಬೇಕಾದ್ರೆ ಮೇಲ್ಗಡೆಗೆ ಪ ಅಂತ ಬರೆದ್ರೆ ಸಾಕು. ಮೇಲ್ಗಡೆಗೆ ಪ. ಪದ್ಮಗಣ ಅಂದ್ರೆ ಪ, ಮುಡಿ ಅಂದ್ರೆ ಮು, ಗಣಪರಿವೃತ್ತಿ ಇದ್ರೆ ಗಪ, ಹೊತ್ತಾನೆ? ಈ ರೀತಿಯಲ್ಲಿ ಸೂಚಿಸಿ ಬರೀತಕ್ಕಂಥದ್ದು. ಈ ಕೊನೆಯಲ್ಲಿದೆಯಲ್ಲ, ಮಲ್ಲಮ್ಮ ಮಲ್ಲಮ್ಮ ಇಲ್ಲವಾದೆಯ ಮಲ್ಲಮ್ಮ. ಇಲ್ಲಿ ನಮಗೆ ಲಯ, ನಮಗೆ ಬೇಕಾಗಿರುವಂಥದ್ದು. ಮಲ್ಲಮ್ಮ ಮಲ್ಲಮ್ಮ ಮಲ್ಲಮ್ಮ. ಒಂದೇ ರೀತಿಯಲ್ಲಿ ಅದನ್ನ ಓದಿದ್ರೆ ನೋಡ್ರಿ, ಇಲ್ಲಿ ಹೀಗಿದೆಯಲ್ಲ,
ನಾವೇನ್ ಮಾಡ್ತೀವಿ, ಮಲ್ಲಮ್ಮ ಮಲ್ಲಮ್ಮ ಹೀಗೆ ಮಾಡ್ತೀವಿ. ಇದು ಒಂದು ಅಕ್ಷರ ಏನಾಗ್ತಾ ಇದೆ, ಮೇಲಿನ ಗಣಗಳು ಲಯ ಇದೆಯಲ್ಲ, ಆ ಲಯಕ್ಕೆ ಅಲ್ಲಿಗೆ ಹೊಂದ್ಕೊಳ್ತಾ ಇದೆ. ಹೌದಾ? ಒಳ್ಳೆಯ ಮಗಳು, ಒಳ್ಳೆಯ ಗೆಳತಿ, ಅಲ್ಲಿ ಒಳ್ಳೆಯ ಮಗಳು. ಒಳ್ಳೆಯ ಮಗಳು ಅಂತ ಅಂದಾಗ ಮೊದಲನೇ ಗಣ ಎಷ್ಟು ಮಾತ್ರ ಇದೆ, 4 ಮಾತ್ರೆ ಇದೆ. ಎರಡನೇ ಗಣ ಎಷ್ಟು ಮಾತ್ರ ಇದೆ, 3 ಮಾತ್ರೆ ಇದೆ. ಆ 3 ಮಾತ್ರೆ ಇರೋದ್ರಿಂದ ಅದನ್ನ ಪದ್ಮಗಣ ಅಂತ ಕರಿತೀವಿ. 3 ಮಾತ್ರೆ ಇರೋದನ್ನ ಪದ್ಮಗಣ ಅಂತ. 4 ಮಾತ್ರೆ ಇದ್ರೆ ಅದು ಪದ್ಯದ ಲಯ, ಅದು ನಿಯತವಾದಂತ ಲಯ. ಒಳ್ಳೆಯ ಮಗಳು, ಒಳ್ಳೆಯ ಗೆಳತಿ, ಚೆಲುವು ಒಳ್ಳೆಯ ಹೆಂಡತಿ, ಒಳ್ಳೆಯ ಸೊಸೆ, ಬಹು ಒಳ್ಳೆಯ ಸೊಸೆ, ಚೆಲುವು ಹೆಚ್ಚು ಗುಣ, ಚೆಲುವು ಚೆಲುವು ಹೆಚ್ಚು, ಚೆಲುವು ಹೆಚ್ಚು ಗುಣ. ನೋಡಿ, ಇಲ್ಲಿ ಗಣಪರಿವೃತ್ತಿ ಬರ್ತದೆ. ಚೆಲುವು ಹೆಚ್ಚು ಗುಣ. ನಾವು ಬಿಡಿಸಿ ಓದ್ಕೊಂಡ್ರೆ ಚೆಲುವು ಹೆಚ್ಚು ಗುಣ ಹೆಚ್ಚು ಅಂತ ಆಗ್ಬೇಕು. ಚೆಲುವು ಹೆಚ್ಚು ಗುಣ, ಹೆಚ್ಚು ಎಂಬುದು ತಿಳಿಯದು ಅವಳನ್ನು ನೋಡಿದ ಜನಕ್ಕೆ. ಇಲ್ಲಿ ಕರೆಕ್ಟ್ ಇದೆ, ತಿಳಿಯದು ಅವಳನ್ನು ನೋಡಿದ ಜನಕ್ಕೆ. ಮಲ್ಲಮ್ಮ ಮಲ್ಲಮ್ಮ. ಇಲ್ಲೇನಾಗ್ತದೆ, ಮಾ ಅಂತಕ್ಕಂಥದ್ದು ಒಂದು ಗಣದ ಸ್ಥಾನವನ್ನು ಪಡಿತಾ ಇದೆ. ಇಲ್ಲೆಷ್ಟಿದೆ, ಇಲ್ಲಿ 3 ಮಾತ್ರೆ ಇದೆ, ಹೌದಾನೆ? ಹಾಗಾಗಿ ಇದು ಕೂಡ 3 ಮಾತ್ರೆಗೆ ಹೋಗ್ತದೆ. ಹಾಗಾಗಿ ಈ ರೀತಿಯ ಇದು ಪದ್ಯಗಳಿದಾವಲ್ಲ, ಇದ್ರ ಒಂದು ವಿಶಿಷ್ಟವಾದಂತ ಲಯ ಪದ್ಮಗಣ. ಅಥವಾ ಪದ್ಮಗಣ ಅಂದ್ರೆ ಅಕ್ಷರಗಳು ಜಾಸ್ತಿ ಇರಬೇಕು, ಇಷ್ಟು ನೆನ್ಪಿಟ್ಕೊಳ್ರಿ. ಒಂದು ಗಣದ ಒಳಗಡೆಗೆ ಪದ್ಮಗಣ ಅಂತ ಹಾಕ್ಬೇಕಾದ್ರೆ ಅಕ್ಷರಗಳು ಜಾಸ್ತಿ ಇರಬೇಕು, ಮಾತ್ರೆ ಕಡಿಮೆ ಇರ್ತದೆ, ಹೌದಾನೆ? ಆದ್ರೆ ಇಲ್ಲಿ ಕಂಪಿತ, ಪ್ಲುತ, ಈ ಇಂಥದ್ರಲ್ಲೆಲ್ಲ ಏನಾಗ್ತದೆ ಅಂತಾರೆ, ಒಂದೊಂದೇ ಅಕ್ಷರ ಇಡೀ ಗಣದ ಪ್ರಮಾಣವನ್ನ, ಕಾಲಮಾನವನ್ನ ಅನುಸರಿಸ್ತಾ ಇರ್ತದೆ. ಇದು ಹೀಗೆ ಹೀಗೆ ಇವುಗಳನ್ನ ಗುರುತಿಸೋದಕ್ಕೆ ಸಾಧ್ಯ. ಅದು ಮತ್ತೆ ಅನಾಗತ ಅಂತ. ಅನಾಗತ ಅಂತ ಅಂದ್ರೆ ಅದು ಕೂಡ ಸುಲಭ. ಆಗತ ಅಂದ್ರೆ ಬಂದಿರ್ತಕ್ಕಂಥದ್ದು, ಅನಾಗತ ಅಂತಾರೆ ಇನ್ನು ಬಂದಿಲ್ಲ ಅಂತ, ಸಿಕ್ಕಿಲ್ಲ, ದೊರೆತಿಲ್ಲ ಅನ್ನುವಂಥದ್ದು ಅರ್ಥ, ಅದು ಪದದ ಅರ್ಥ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಅಂದ್ರೆ ಪದ್ಯಗಳಲ್ಲಿ ಅದಲ್ಲ. ಈಗ ಉದಾಹರಣೆಗೆ ಯಾವುದೇ ಒಂದು ಸಂಗೀತದ ತಾಳಗಳಲ್ಲಿ ನಿಯತವಾದಂಥ ತಾಳ ಇದೆ. ಇನ್ ಕೆಲವೊಮ್ಮೆ ಏನಾಗ್ತದೆ ಅಂತ ಅಂದ್ರೆ ಪೆಟ್ಟು ಬಿದ್ದ ಮೇಲೆ ತಾಳ ಶುರುವಾಗ್ತದೆ. ಅಂಥದ್ದಕ್ಕೆ ಉದಾಹರಣೆಗೆ ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ. ನಿಮ್ಗೆ ಗೊತ್ತಿದೆಯಲ್ಲ, ಬರ್ಕೊಡ್ರಿ ಆ ಸಾಲು, ಬಹಳ ಮುಖ್ಯ. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರು, ಅದು ಒಂದ್ ಸಾಲು. ಯುಗ ಯುಗಾದಿ ಕಳೆದರು ಒಂದ್ ಸಾಲು. ಎರಡನೇ ಸಾಲು ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ನಮ್ಮನಷ್ಟೇ ಮರೆತಿದೆ. ಕವಿತೆ ಎಂಡಾಗುವಂಥದ್ದು ಅದು ಇದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಹಿಂಗ್ ಬರ್ತದೆ ಕವಿತೆ, ನಿಮ್ಗೆ ಗೊತ್ತಿರ್ತದೆ. ಇದು ಒಂದು ಸಾಲು. ಇನ್ನೊಂದು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಇಲ್ಲಿ ನಿಮಗೇನೋ ಮೊದಲನೇ ಈ ಸಾಲಲ್ಲಿ ಬರೋಣ. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ನಮ್ಮನಷ್ಟೇ ಮರೆತಿದೆ. ಅದು ಪದ್ಯ. ಇಲ್ಲಿ ನೀವು ಓದುವಾಗ ಯುಗ ಯುಗಾದಿ ಕಳೆದರು, ಯುಗ ಯುಗಾದಿ, ಇದನ್ನ
ಮೂರ್ ಮಾತ್ರೆಗೆ ಅಂತ ನೀವೇನಾದ್ರೂ ಮಾಡ್ಕೊಂಡ್ರೆ ಏನಾಗ್ತದೆ? ತಪ್ಪಾಗ್ತದೆ. ಯುಗ ಯು, ಗಾದಿ, ಕಳೆದ, ಈ ರೀತಿಯಲ್ಲಿ ಗುರುತಿಸ್ಕೊಂಡ್ರೆ 3 ಮಾತ್ರೆಗೆ ತಕ್ಕಂತೆ ಗಣ ವಿಭಾಗ ಮಾಡಬಹುದು. ಆದ್ರೆ ಕವಿಯ ಆಶಯ ಕೆಡುತ್ತೆ ಇಲ್ಲಿ. ಈಗೇನಂತಂದ್ರೆ ಯುಗ ಯು ಅಂದ್ರೆ ಇಲ್ಲಿ 3 ಮಾತ್ರೆ ಇಲ್ಲಿದೆ, ಇಲ್ಲಿ 3 ಮಾತ್ರೆ ಇದೆ. ಇಲ್ಲಿ ಬರೀ ಗಾದಿ ಅಂತ ಏನರ್ಥ? ನೀವು ಹಾಸ್ಕೊಂಡು ಮಲ್ಕೊಳ್ಳೋ ಗಾದಿ ಆಗ್ಬಿಡ್ತದೆ, ಹೌದಾನೆ? ಪದ್ಯದ ಅರ್ಥವೇ ಬೇರೆ. ಅದಕ್ಕೋಸ್ಕರ ಇದನ್ನ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಯುಗ ಯುಗಾದಿ, ಯುಗ ಯುಗಾದಿ, ಹೀಗೆ ಇದಿಷ್ಟು ಒಂದು ಗಣ ಅಂತ ಆಗ್ತದೆ. ಇದನ್ನೇನಾಗ್ತದೆ? ಇದು 2 ಮಾತ್ರೆ, ಇದು 4 ಮಾತ್ರೆ. ಒಟ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಮಾತ್ರೆಗಳು? 6 ಮಾತ್ರೆಗಳೇ ಇವೆ. ಇಲ್ಲೇನಾಗ್ತದೆ? ಕಳೆದ 3 ರು ಇದು ಅಂತದ್ದು ಮುಡಿ. ಒಂದಕ್ಷರ ನಿಲ್ತದೆ, ಒಂದಕ್ಷರ ನಿಲ್ತು ಅಂದ್ರೆ ಮುಡಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ, ಸುಲಭ. ಯುಗ ಯುಗಾದಿ ಮುಡಿ ಅಂತಾರೆ. ಯಾವುದೋ ವರ್ಷ ಅದನ್ನೇ ಬರಿಬೇಕು ಅಂತೇನಿಲ್ಲ, ನಿಮ್ಮ ಸ್ವಂತ ಓದಿದಂತ ಪದ್ಯಗಳಿಂದಲೂ ನೀವು ಗುರುತಿಸ್ಬೋದು. ಯುಗ ಯುಗಾದಿ ಕಳೆದರು. ಈಗೇನಾಗ್ತದೆ ಅಂತಂದ್ರೆ ಯುಗಾದಿ ಮರಳಿ ಬರುತ್ತಿದೆ ಅಂತ ಎರಡನೇ ಇದಕ್ಕೂ ಇಲ್ಲೂ ನಾವೇನಾದ್ರೂ ತಪ್ಪಿತು ಅಂತ ಅಂದ್ರೆ ಇಲ್ಲಿ ಗಣ ನಮಗೆ ಸಿಗೋಲ್ಲ, ಗೊತ್ತಾನೆ? ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಬಿಡ್ತೀವಿ. ಇದನ್ನ ಯುಗಾದಿ ಮರಳಿ ಬರುತ್ತಿದೆ, ಗಾದಿ ಮರಳಿ ಬರುತ್ತಿದೆ, ಇಲ್ಲೂ ಕೂಡ ಮುಡಿ ಇದೆ. ಇಲ್ಲಿ 3 ಮಾತ್ರೆ, ಇಲ್ಲಿ 3 ಮಾತ್ರೆ, ಇಲ್ಲಿ 3 ಮಾತ್ರೆ. ಇದನ್ನೇನಾಗ್ತದೆ ಅಂತಂದ್ರೆ ಇದನ್ನೇ ಅನಾಗತ ಅಂತ ಕರಿತೀವಿ. ಅನಾಗತ ಅಂತ ಗಾದಿ ಮರಳಿ ಬರುತ್ತಿದೆ, ಗೊತ್ತಾನೆ? ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ನೋಡಿ ಅಲ್ಲಿ 2 4, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. 2 4 2 4 3 3 1 ಮುಡಿ, ಗೊತ್ತಾನೆ? ಹೊಸತು ತರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೀಗೆ ಪದ್ಯವನ್ನ ಓದುವಾಗ ಪ್ರಾರಂಭದಲ್ಲಿಯೇ ಒಂದು ಅಕ್ಷರವನ್ನ ಬಿಟ್ಟು ಆಮೇಲೆ ಮತ್ತೆ ಮುಂದಿನ ಲಯಕ್ಕೆ ನಾವು ಸಾಕ್ತೀವಲ್ಲ, ಅದನ್ನ ಅನಾಗತ ಅಂತ ಕರಿತೀವಿ, ಅಥವಾ ಹುಸಿ ಅಂತ ಕರಿತೀವಿ. ಹುಸಿ ಅಥವಾ ಅನಾಗತ. ಈ ತಾಳದಲ್ಲಿ ಬರ್ತದೆ ತದ್ದಿನ್ ತದ್ದಿನ್ ದಿನ್ನ ತದ್ದಿನ್ ತದಿನ್ ದಿನ್ನ ತದ್ದಿನ್ ಕಿಡದಕ ದಿನ್ ದಿನ್ನ ತದ್ದಿನ್ ತಕಿಟ ದಿನ್ ತಕ ದಿನ್ನ ತದ್ದಿನ್ ತದ್ದಿನ್ ದಿನ್ನ. ಇದು ಮೃದಂಗದ ವಾದನದಲ್ಲಿ ಬರುವಂತ ಒಂದು ಲಯ, ಆದಿ ತಾಳದಲ್ಲಿ ಬರ್ತೀವಿ. ಇದು ರೂಪಕ ತಾಳದಲ್ಲಿ 1 2 3 4 5 6 ಈ ರೀತಿಯಲ್ಲಿ. ಹಾಗೆ ತಾಳ ಪೆಟ್ಟು ಬಿದ್ದ ಮೇಲೆ ಮೊದಲೇ ಒಂದು ಹೇಳ್ಕೊಂಡು ಆಮೇಲೆ ತಾಳ ಶುರು ಮಾಡ್ತೀವಲ್ಲ, ಅದನ್ನ ಅನಾಗತ ಅಂತ ಸಂಗೀತದ ಪರಿಭಾಷೆಯಲ್ಲಿ ಕರಿತೀವಿ. ಅದನ್ನ ಇಲ್ಲೂ ಕೂಡ ಹೊಸಗನ್ನಡ ಛಂದಸ್ನಲ್ಲೂ ಕೂಡ ಅದನ್ನ ಬಳಸ್ತಾರೆ. ನೋಡ್ರಿ, ಇಲ್ಲಿ 2ನೇ ಪದ್ಯ ಇದೆಯಲ್ಲ, ಕುಮಾರವ್ಯಾಸನು ಕು ಅನ್ನೋದನ್ನ ನಾವೇನ್ ಮಾಡ್ತೀವಿ? ಬಿಟ್ಕೋಬೇಕಾಗ್ತದೆ. ಹೀಗೆ ಇಲ್ಲಿ ಮಾರವ್ಯಾಸನು 3 4 ಇದು 4 ಮಾತ್ರೆ, ಇದು 3 ಮಾತ್ರೆ. ಇದು ಅನಾಗತ ಅನ್ನುವಂಥದ್ದು. ಹಾಡಿದ 4 ಮಾತ್ರೆ, ನೆಂದರೆ ಕಲಿಯುಗ 4 ಮಾತ್ರೆ, ದ್ವಾಪರ 4 ಮಾತ್ರೆ, ವಾಗುವು ಇದಿಲ್ಲ, ಇದು ಮುಡಿ. ಅರ್ಥವಾಯ್ತಾ? ಹಾಗೇನೆ ಗುರುತಿಸ್ಬೇಕು. ಇಲ್ಲದೆ ನಿಮ್ಗೇನು ಅಂದ್ರೆ ಕೆಲವರು ಕನ್ಫ್ಯೂಷನ್ ಏನಾಗ್ತದೆ ಅಂತ ಅಂದ್ರೆ ಇಲ್ಲಿಂದನೇ ಲಘು ಗುರುಗಳನ್ನ ಹಾಕೊಂಡು ಗಣ ವಿಭಾಗ ಮಾಡ್ಬೇಕೇನೋ ಅಂತ ಅನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಏನು ಅಂತಾರೆ, ಪದ್ಯಗಳನ್ನ ಪರಿಚಯ ಮಾಡ್ಕೊಳ್ಬೇಕು. ಯಾವ ಪದ್ಯ ಹೇಗೆ ಓದಬೇಕು ಅನ್ನೋಂಥ, ಯಾವ ಲಯದಲ್ಲಿ, ಕೆಲವು 3 ಮಾತ್ರೆಗಳಲ್ಲಿ, ಕೆಲವು 4 ಮಾತ್ರೆಗಳಲ್ಲಿ, ಕೆಲವು 3 ಮತ್ತೆ 4 ಮಾತ್ರೆಗಳ ಲಯದಲ್ಲಿ ಸಾಕ್ತಾ ಇರ್ತದೆ. 3 ಮತ್ತು 4 ಮಾತ್ರೆಗಳಲ್ಲಿ ಯಾವ ಷಟ್ಪದಿಯದ್ದು? ಭಾಮಿನಿ ಷಟ್ಪದಿಯದ್ದು. ಅವತ್ತನ್ನೇ ಗೊತ್ತಿದೆಯಲ್ಲ ಭಾಮಿನಿ ಷಟ್ಪದಿಯಲ್ಲಿ. ಹೊಸಗನ್ನಡದಲ್ಲಿಯೂ ಕೂಡ ಅಂತಹ ಅನೇಕ ಲಯಗಳನ್ನ ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ 4 ಮಾತ್ರೆ ಇದೆ. ಇಲ್ಲೂ ಕೂಡ ಇದು ಸೇರ್ಸರೆ 4 ಮಾತ್ರೆ ಕುಮಾರವ್ಯಾಸನು ಅಂತ ಅಂದ್ರೆ. ಆದ್ರೆ 3 4ಕ್ಕೆ ಇದನ್ನ ಹೊಂದಿಸ್ಕೊಂಡು ಹೋಗ್ತೀವಿ. ಇದು ಈ ರೀತಿಯಲ್ಲಿ ಅನಾಗತ ಅಂತಕ್ಕಂಥದ್ದು ಪಾದದ ತಾಳದ ಮೊದಲಿಗೆ ಒಂದು ಅಕ್ಷರ ನಿಲ್ತಕ್ಕಂಥ ರೀತಿಯನ್ನ ಅನಾಗತ ಅಥವಾ ಹುಸಿ ಅಂತ ನಾವು ಕರಿತೀವಿ. ಈಗ ಇನ್ನೊಂದು ಅಂತ ಅಂದ್ರೆ ಗಣಪರಿವೃತ್ತಿದ ಹೇಳಿದೀನಿ ಒಂದೇ ಇದರಲ್ಲಿ, ಅದರೊಳಗಡೆಗೇನೆ ತರ್ತಕ್ಕಂಥ ಒಂದು ವಿಶೇಷವಾದಂತಹ ಬಳುಕು. ಅದಕ್ಕೆ ನಾನು ನೋಟ್ಸ್ ಅನ್ನ ಮೇಡಮ್ ಕೈಲಿ ಕೊಟ್ಟಿದ್ದೀನಿ,
ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ನೀಟಾಗಿ ಬರೀರಿ. ನೀವು ಬರೀಬೇಕು, ಬರೀ ಜೆರಾಕ್ಸನ್ನೇ ಓದೋದಲ್ಲ. ನೀವು ಬರೆದು ನೀವು ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಪದ್ಯಗಳನ್ನು ಹುಡುಕೊಳ್ಬೇಕು. ಈ ಪದ್ಯಗಳನ್ನು ಹುಡುಕಿ ನಾವು ಸೇರಿಸ್ಕೊಂಡ್ರೆ ನಿಮ್ಮ ಉತ್ತರ ಪಕ್ಕಾ ಇರ್ತದೆ. ನಂಬರ್ ಯಾವುದು ಇದಾಗ. ಇನ್ನೊಂದು ಏನು ಅಂತಾರೆ, ಮೌನ ಅನ್ನುವಂಥದ್ದು. ಮೌನ ಅಂತ ಅಂದರೆ ಅಲ್ಲಿ ಏನು ಲಯ ಸಾಕ್ತಾ ಇರುವಾಗ ಕೆಲವೊಮ್ಮೆ ವಿರಾಮವನ್ನೇ ಒಂದು ಗಣವನ್ನಾಗಿ ಪರಿಗಣಿಸ್ತಕ್ಕಂಥ ಸಂದರ್ಭ ಬರ್ತದೆ. ಅದಕ್ಕೆ ಬಿ ಎಂ ಶ್ರೀಯವರ ಒಂದು ಕವಿತೆ ಇದೆ. ಈಗಳೇ ನಾದೆನ್ ಕೇಳದೈ ವೇಚ್ಚೆಯನ್ ಜಮದಗ್ನಿ ಅಯ್ಯನ್ ಎನ್ನನ ಋಷಿಭರ ದ್ವಾಜಂಗೆ ಕೊಟ್ಟನ್ ದಾನಮನ್ ಕೊಟ್ಟನ್. ಇದು ಪದ್ಯ. ಇದು ನಾಟಕದಲ್ಲಿ ಬರ್ತಕ್ಕಂಥ ಒಂದು. ಅದನ್ನ ಹೇಗೆ ಹೇಳಬೇಕು? ಈಗಳೇ ನಾದೆನ್, ಅಲ್ಲಿ ಒಂದು ತಾಳಾಗಿ ಬಿಡ್ಬೇಕದು. ಈಗಳೇ ನಾದೆನ್ ಕೇಳದೈ ವೆಚ್ಚೆಯನ್. ಕೊಡಿ ಎರಡು ಈ ಯಾವುದು ಮೌನವನ್ನ ಈ ಚಿಹ್ನೆಯಿಂದ ಗುರುತಿಸ್ತೀವಿ. ವಿ ಅನ್ನ ಉಲ್ಟಾ ಬರೀತಕ್ಕಂಥದ್ದು ಮೌನ ಅಂತ ಆದರೆ, ವಿ ಅನ್ನ ಈಗ ಬರೆದ್ರೆ ಇದು ಮೌನ ಅಂತ. ಇದು ಮೌನದ ಸಂಕೇತ, ಮೌನದ ಸಂಕೇತ, ಮೌನದ ಸಂಕೇತ. ಪರೀಕ್ಷೆಯಲ್ಲಿ ಬರೆಯುವಾಗ ಆ ರೀತಿಯಲ್ಲಿ ಏನಾದರೂ ಈಗ ಹೊಸಗನ್ನಡ ಛಂದಸ್ಸಿನ ಪರಿಭಾಷೆಗಳನ್ನು ಪರಿಚಯಿಸಿರಿ ಅಂತ ಪ್ರಶ್ನೆ ಕೇಳಬಹುದು. ಆಗ ಇವೆಲ್ಲವನ್ನೂ ನೀವು ಬರಿಬೇಕು. ಮುಡಿ, ಪ್ಲುತ, ಕಂಪಿತ, ಪದ್ಮಗಣ, ಅನಾಗತ ಅಥವಾ ಹುಸಿ ಮತ್ತೆ ಮೌನ, ಗಣಪರಿವೃತ್ತಿ. ಇವಿಷ್ಟನ್ನು ಬರೆದ್ರೆ ನಿಮ್ಮ ಉತ್ತರ ಪೂರ್ತಿ ಕಂಪ್ಲೀಟ್ ಆಯಿತು ಅಂತ. ಒಂದು 4 ಬರೆದು 2 ಬಿಟ್ಟರೆ ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆಗಳಿರ್ತಾವೆ. ಅದ ನೋಡಿ, ಈಗಳೇ ನಾದೆನ್, ಈಗಳೇ ನಾದೆನ್ ಕೇಳದೈ ವೆಚ್ಚೆಯನ್ ಜಮದಗ್ನಿ ಅಯ್ಯನ್ ಎನ್ನನ ಋಷಿಭರ ದ್ವಾಜಂಗೆ ಕೊಟ್ಟನ್ ದಾನಮನ್ ಕೊಟ್ಟನ್. ಇದು ಪದ್ಯ. ಅದಕ್ಕೆ ಹುಸಿಗೆ ಮೌನಕ್ಕೆ ಕೊಡ್ತಾ ಇರ್ತಕ್ಕಂಥ ಉದಾಹರಣೆ. ಅದಕ್ಕೆ ನಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಅಲ್ಲೂ ಕೂಡ ನೀವು ಪದ್ಯದ ಲಯವನ್ನು ಗುರುತಿಸ್ರಿ. ಮಧುರ ಮೋಹಕ ಭಾವದೀಪಕ, ಮೊದಲನೇ ಸಾಲು ಬರ್ಕೊಳ್ಳಿ. ಮಧುರ ಮೋಹಕ ಭಾವದೀಪಕ, ಮಧುರ ಮೋಹಕ ಭಾವದೀಪಕ. ಎರಡನೇ ಸಾಲು ಮದನ ರೂಪದ ಹೂಗಳೇ, ಮದನ ರೂಪದ ಹೂಗಳೇ ಇನಿತು ಮುಂಚೆಯೇ. ಮೂರನೇ ಸಾಲು ಇನಿತು ಮುಂಚೆಯೇ ನಡೆದಿರೇತಕ್ಕೆ. ಇದು ಮೂರನೇ ಸಾಲು. ಇನಿತು ಮುಂಚೆಯೇ ನಡೆದಿರೇತಕ್ಕೆ. ನಾಲ್ಕನೇ ಸಾಲು ಇನ್ನು ತುಸು ಹೊತ್ತಿರಲೇಬೇಕಿತ್ತಿಲ್ಲಿಯೇ, ಇನ್ನು ತುಸು ಹೊತ್ತಿರಲೇಬೇಕಿತ್ತಿಲ್ಲಿಯೇ. ಕೊನೆ ಸಾಲು ನೀವಿರಲೇಬೇಕಿತ್ತಿಲ್ಲಿಯೇ. ಇನ್ನೊಂದ್ಸರಿ ಹೇಳ್ತೀನಿ. ಮಧುರ ಮೋಹಕ ಭಾವದೀಪಕ ಮದನ ರೂಪದ ಹೂಗಳೇ ಇನಿತು ಮುಂಚೆಯ ನಡೆದಿರೇತಕ್ಕೆ ಎಂಥ ಕಾತುರ ತಕ್ಕುದೆ, ಇನ್ನು ತುಸು ಹೊತ್ತಿರಲೇಬೇಕಿತ್ತಿಲ್ಲಿಯೇ ನೀವಿರಲೇಬೇಕಿತ್ತಿಲ್ಲಿಯೇ. ಅದು ಪದ್ಯ ಉದ್ದಕ್ಕೂ ಸಾಗತ್ತೆ, ದೊಡ್ಡದಿದೆ. 4 ಸಾಲು. ಇದಕ್ಕೆ ಲಘು ಗುರು ಹಾಕಿದ್ರೆ ಎಷ್ಟು ಮಾತ್ರ ಗುರುತಿಸ್ತೀರಿ? ಎಷ್ಟು ಮಾತ್ರ ಗಣ ಬರ್ತದೆ ಇದರಲ್ಲಿ? ಮೊದಲನೇ ಸಾಲಿನಲ್ಲಿ 3 ಮತ್ತೆ 3, 4. ಹೌದಾ? ಗುಡ್, ಕರೆಕ್ಟ್. ಮಧುರ ಮೋಹಕ, ಮಧುರ ಮೋಹಕ ಭಾವದೀಪಕ 3, 4, 3, 4. ಇದು ಭಾಮಿನಿಯ ಲಯದಲ್ಲಿ ಸಾಕ್ತಾ ಇರುವಂತ ಆಧುನಿಕ ಪದ್ಯ. ಹೌದಾನೆ? ಷಟ್ಪದಿ ಅಲ್ಲ, ಷಟ್ಪದಿಯ ಲಯ ಭಾಮಿನಿಯ ಲಯ, ಆದರೆ ಅದಲ್ಲ. ಹೌದಾನೆ? ಹಾಗೆ ಯಾವ ಮೋಹನ ಮುರಳಿ ಕರೆಯಿತ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತ ನಿನ್ನ ಮಣ್ಣಿನ ಕಣ್ಣನು. ಯಾರ್ದಿದು? ಗೋಪಾಲಕೃಷ್ಣ ಅಡಿಗರದ್ದು. ನೋಡಿ, ಅದು ಕೂಡ ಭಾಮಿನಿಯ ಲಯದಲ್ಲೇ ಇರುವಂಥದ್ದು. ಯಾವ ಮೋಹನ ಮುರಳಿ ಕರೆಯಿತ ದೂರ ತೀರಕ್ಕೆ ನಿನ್ನನು. ಇಲ್ಲಿ ಕೂಡ ಒಂದು ಮುಡಿ ಇದೆ. ಒಂದು ಸಾಲು ಯಾವ ಮೋಹನ ಮುರಳಿ ಕರೆಯಿತೋ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನ ನು. ನು ಅನ್ನುವಂಥದ್ದು ಒಂದು ಮುಡಿ. ಈ ಸಾಲನ್ನು ಬರೀಬಹುದು ಮುಡಿಗೆ. ಹೌದಾ? ನೀವು ಸ್ವಂತವಾಗಿ ಎಷ್ಟೆಷ್ಟು ಪದ್ಯಗಳನ್ನು ಹುಡುಕೊಂಡು
ಲಘು ಗುರು ಹಾಕೊಂಡು ಗುರುತಿಸ್ಕೊಳ್ತೀರೋ ಅಷ್ಟು ನಿಮಗೆ ಸುಲಭ ಆಗ್ತದೆ. ಅರ್ಥವಾಯ್ತಾ? ಇಡೀ ಪದ್ಯ ಆಗಿದೆ, ಅದು ಭಾವಗೀತೆ ಅದು, ಹೌದಾ? ಹೀಗೆ ಅನೇಕ ಕವಿತೆಗಳಲ್ಲಿ, ಅನೇಕ ಹೊಸಗನ್ನಡದ ಕವಿತೆಗಳಲ್ಲಿ ಇಂಥ ಎಲ್ಲ ಲಯಗಳನ್ನ ಗುರುತಿಸೋದಕ್ಕೆ ಸಾಧ್ಯ. ಮೊದಲನೇದಾಗಿ ಲಯಾತ್ಮಕವಾಗಿ ಪದ್ಯಗಳನ್ನ ಓದುವುದನ್ನ ರೂಢಿ ಮಾಡ್ಕೊಳ್ಬೇಕಷ್ಟೇ. ಅಷ್ಟೇ ನಾನು ಕಿವಿ ಮಾತು ಹೇಳುವಂಥದ್ದು. ಲಯಬದ್ಧವಾಗಿ ಓದಬೇಕು. ಇಲ್ಲದೇ ಇದ್ರೆ ಬಹಳ ಜನಕ್ಕೆ ಏನಾಗ್ತದೆ, ಇಲ್ಲೇ ತೊಂದರೆ ಆಗೋದು. ಛಂದಸ್ಸು ಅಂತಾರೆ ಕಬ್ಬಿಣದ ಕಡ್ಲೆ ಅಂತ ಅನ್ಕೊಂಡ್ಬಿಡ್ತಾರೆ. ಕಬ್ಬಿಣದ ಕಡ್ಲೆ ಖಂಡಿತ ಅಲ್ಲ, ಬಹಳ ಸುಲಭವಾಗಿದೆ. ಲಘು ಗುರುಗಳನ್ನ ಕಿವಿಯಿಂದ ಕೇಳಿ ಗಣಗಳನ್ನ ವಿಭಾಗ ಮಾಡ್ತಾ ಹೋಗ್ಬಿಡ್ಬೇಕು. ಯಾವುದೇ ಪದ್ಯಗಳನ್ನ ನೀವು ತೆಗೆದುಕೊಳ್ಬೋದು. ಹಾಗೆ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ನೋಡಿ ಅಲ್ಲಿ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ, ಇದು ಒಂದು ಸಾಲು. ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ಎಷ್ಟು ಮಾತ್ರೆ? 2, 3, 5 ಮಾತ್ರೆ. 5 ಮಾತ್ರೆಗೆ ಹೋಗ್ತಾ ಇದೆ. ಕರುಣಾಳು ಬಾ ಬೆಳಕೆ ನೋಡಿ, 5 ಮಾತ್ರೆಯ ಲಯದ ಸಾಲಿನಲ್ಲಿ ಮುಡಿ ಬರೋದಕ್ಕೆ ಇಲ್ಲೂ ಕೂಡ 2ನೇ ಸಾಲಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯ ಗವಿ ಮನೆದೂರ ಕನಿಕರಿಸಿ ಬಹುದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಅಂತ. ಅದು ಲೀಡ್ ಕೈಂಡ್ಲಿ ಲೈಟ್, BM ಶ್ರೀ ಅವರ ಲೀಡ್ ಕೈಂಡ್ಲಿ ಲೈಟ್ ಕರುಣಾಳು ಬಾ ಬೆಳಕೆ ಅನ್ನುವಂಥ ಕನ್ನಡ ಕವಿತೆ, ಇಂಗ್ಲಿಷಿನ ಅನುವಾದ. ಹೀಗೆ ಈ ರೀತಿಯಲ್ಲಿ ಛಂದಸ್ಸನ್ನ ಗುರುತಿಸೋದಕ್ಕೆ ಸಾಧ್ಯ. ಬಹಳ ಸುಲಭ ಇದೆ, ಕಷ್ಟ ಏನಿಲ್ಲ. ಇನ್ನು ಮೇಡಮ್ ಅವರು ಮಾಡ್ತಿರ್ತಾರೆ, ಕೇಳ್ಕೊಳ್ರಿ. ಮತ್ತೆ ನಿಮಗೇನಾದ್ರೂ ಡೌಟ್ ಇದ್ರೆ, ಯಾವ್ದಾದ್ರು ಪದ್ಯಗಳ ಸಾಲಿದ್ರೆ ಅದನ್ನು ಗುರುತಿಸ್ತೀನಿ, ಹೇಳಿ. ಹೌದಾ? ಯಾರಾದ್ರೂ ಕೇಳ್ಬೋದು. ಸಾಕ? ಸಮಯ ಆಯ್ತಾ? ಮತ್ತಿನ್ನು ಜಾಸ್ತಿ ಎಲ್ಲ ಹಳ್ಳಿಯಿಂದ ಬಂದಿರ್ತಾರಲ್ಲ. ಸಾಕ?